ದಿಕ್ಸೂಚಿಗೆ ಸ್ವಾಗತ. ನಾನು ಚೇತನ್ ಆರ್. ದಿಕ್ಸೂಚಿಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂಥ ವಿಷಯ ಕೊರೋನಾ ಹಾಗೂ ಕೊರೋನಾ ವಿರುದ್ಧ ಕರ್ನಾಟಕದ ಹೋರಾಟ. ಇದಕ್ಕೆ ಕಾರಣ ಹೆಚ್ಚುತ್ತಾ ಇರುವಂಥ ಹಾಟ್ಸ್ಪಾಟ್ಸ್ ಮತ್ತು ಕಳೆದ 24 ಅವರ್ಸಲ್ಲಿ ಸುಮಾರು 34 ಕೇಸ್ಗಳು ರಿಜಿಸ್ಟರ್ ಆಗಿರುವಂಥದ್ದು ಮತ್ತು ದೇಶದಲ್ಲಿ ಟಾಪ್ 5 ಸ್ಟೇಟ್ಸಲ್ಲಿ ಕರ್ನಾಟಕ ಲಿಸ್ಟ್ ಆಗಿರುವಂಥದ್ದು ಆ್ಯಸ್ ಫಾರ್ ಆ್ಯಸ್ ನಂಬರ್ ಆಫ್ ಕೇಸ್ ಬಂದಾಗ. ಹಾಗೂ ಈ ಮಿಟಿಗೇಷನ್ ಮತ್ತು ಕಂಟೈನಿಂಗ್ ಮಾಡೆಲ್ಸ್ ಯಾವ ಥರ ಇರಬೇಕು, ಹೇಗೆ ಈ ಒಂದು ಕಾರ್ಯಾಚರಣೆ ಆಗಬೇಕು, ಎಸ್ಪೆಷಲಿ ಲಾಕ್ಡೌನ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ಯಾರಲಿ ನಾವೇನು ಹೆಲ್ತ್ ಸಿಸ್ಟಮ್ ಇದೆ, ಸ್ಕ್ರೀನಿಂಗ್ ಸಿಸ್ಟಮ್ ಇದೆ. ವಿ ಹ್ಯಾವ್ ಬೀನ್ ಟಾಕಿಂಗ್ ಅಬೌಟ್ 3 T's: ಟ್ರೇಸಿಂಗ್, ಟೆಸ್ಟಿಂಗ್ ಆ್ಯಂಡ್ ಟ್ರೀಟ್ಮೆಂಟ್. ಇದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಏನೇನೆಲ್ಲ ಆಗಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತೀವಿ. ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ 3 ಜನ ಎಕ್ಸ್ಪರ್ಟ್ಸು. ವೆರಿ ವೆಲ್ ನೋನ್ ಪಾಲಿಟಿಷಿಯನ್ ಉಗ್ರಪ್ಪನವರು ನಮ್ಮ ಜೊತೆ ಇರ್ತಾರೆ, ಫಾರ್ಮರ್ MP ಅವರು ಮತ್ತು ಫಾರ್ಮರ್ ಲೀಡರ್ ಇನ್ ಕೌನ್ಸಿಲ್. ಸರ್, ನಿಮಗೆ ಶೋಗೆ ಸ್ವಾಗತ. ಹಾಗೆ ಶ್ರೀನಿವಾಸ್ ಅವರು ಈಸ್ ವರ್ಕಿಂಗ್ ಫ್ರಮ್ ದ ಗ್ರೌಂಡ್, ಅರ್ಬನ್ ಎಕ್ಸ್ಪರ್ಟ್, ಗ್ರೌಂಡ್ ಝೀರೋ ರಿಪೋರ್ಟ್ ತೊಗೊಂಡು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿ ಮೆಡಿಸಿನ್ ಬೇಕು, ಎಲ್ಲೆಲ್ಲಿ ಊಟ ಬೇಕು, ಲಾಕ್ಡೌನ್ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಐಸೋಲೇಷನ್ ಆಗ್ತಿದೆಯಾ ಅಂತ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಶ್ರೀನಿವಾಸ್ ಅವ್ರಿಗೆ ಈ ಶೋಗೆ ಸ್ವಾಗತ. ನಮಸ್ಕಾರ. ಹಾಗೆ ಡಾಕ್ಟರ್ ವಿಶಾಲ್ ರಾವ್ ಅವರು WHO ಎಕ್ಸ್ಪರ್ಟ್ ಆ್ಯಂಡ್ ಈಸ್ ಆಲ್ಸೋ ವರ್ಕಿಂಗ್ ವಿತ್ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ. ಈ ಒಂದು ದೊಡ್ಡ ಟಾಸ್ಕ್ ಏನಿದೆ ಅದರಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ವಿಶಾಲ್ ಅವ್ರಿಗೆ ಈ ಶೋಗೆ ಸ್ವಾಗತ. ಸೊ ಟು ಸ್ಟಾರ್ಟ್ ವಿತ್ ಡಾಕ್ಟರ್ ವಿಶಾಲ್ ಅವ್ರಿಗೆ, ಸರ್, ದ ನಂಬರ್ ಏನಿದೆ ಇಟ್ಸ್ ಅಲಾರ್ಮಿಂಗ್. ವಿ ಹ್ಯಾವ್ ಬೀನ್ ಟಾಕಿಂಗ್ ಟು ಯು ಫಾರ್ ದ ಲಾಸ್ಟ್ 21 ಡೇಸ್. ತಾವು ಹೇಳಿದ್ರಿ 14, 15, 16 ನಾವು ದೊಡ್ಡ ನಂಬರ್ಸನ್ನು ನೋಡ್ತೀವಿ, ಕ್ಲಸ್ಟರ್ಸ್ ಏನಿದೆ ಅದನ್ನು ವಿಟ್ನೆಸ್ ಮಾಡ್ತೀವಿ ಅಂತ ಹೇಳಿ. ಸೊ ವಿ ಆರ್ ವಿಟ್ನೆಸ್ಸಿಂಗ್ ಇಟ್. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ನಾನು ಮೊದಲನೇ ಟೈಮ್ ಶೋಗೆ ಬಂದಾಗ ಒಂದು ವಿಷಯ ಹೇಳಿದ್ದೆ. ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ದಟ್ ಸೇಮ್ ಟಾಪಿಕ್. ನಾವು 21ನೇ ದಿನ ಲಾಕ್ಡೌನ್ ಮಾಡುವಾಗ ನಮ್ಮದೊಂದು ಕ್ಲಿಯರ್ ಸ್ಪಷ್ಟವಾದಂಥ ಉದ್ದೇಶ ಇತ್ತು. ಲಾಕ್ಡೌನ್ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದಂಗೆ ಈಸ್ ಅ ಟೈಮ್ ಯು ಯೂಸ್ ಟು ಪ್ರಿಪೇರ್. ಈ ಪ್ರಿಪ್ರೇಷನ್ ಈಸ್ ದ ರೀಸನ್ ಯು ಯೂಸ್ ಲಾಕ್ಡೌನ್. ಯು ಯೂಸ್ ಇಟ್ ಫಾರ್ 2 reasons. ಒನ್ ಇಸ್ ಟು ಪ್ರಿಪೇರ್ ಆ್ಯಂಡ್ ಅನದರ್ ಒನ್ ಇಸ್ ಟು ಪ್ರಿವೆಂಟ್. ಪ್ರಿವೆಂಟ್ ಹೇಳಿದರೆ ಈ ವೈರಸ್ ಟು ಸ್ಪ್ರೆಡ್ ನೀಡ್ಸ್ ಅ ಹೋಸ್ಟ್. ಸೊ ಇಫ್ ಯು ಗಿವ್ ಇಟ್ ಅ ಹೋಸ್ಟ್, ಇಟ್ ವಿಲ್ ರೆಪ್ಲಿಕೇಟ್, ಅದರ್ವೈಸ್ ಇಟ್ ಕೆನಾಟ್ ರೆಪ್ಲಿಕೇಟ್. ಇಟ್ ಕ್ಯಾನ್ ಓನ್ಲಿ ಯೂಸ್ ಯುವರ್ ಬಾಡಿ ಮೆಷಿನರಿ. ತಮ್ಮ ಶರೀರವನ್ನು ಬೇರೆಯವರ ಶರೀರನ ಅದು ಯೂಸ್ ಮಾಡುತ್ತೆ ಮೆಷಿನನ್ನು ಡೆವಲಪ್ ಮಾಡೋಕ್ಕೆ, ಮ್ಯಾನುಫ್ಯಾಕ್ಚರಿಂಗಿಗೆ. ಎರಡನೇದು ಪ್ರಿಪ್ರೇಷನಿಗೆ. ಈಗ 3 ವಾರದ ಪ್ರಿಪ್ರೇಷನಲ್ಲಿ ನಾವೇನು ಚರ್ಚೆ ಮಾಡಿದ್ದೇವೆ. ಮೊದಲನೇ ವಾರ ನಾವು ಡಿಟೆಕ್ಷನ್ ಕಿಟ್, PCR ಮೆಷಿನ್, ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ಸ್, ವೆಂಟಿಲೇಟರ್ಸ್, ಹಾಸ್ಪಿಟಲ್ ಬೆಡ್ಸ್ ಅರೇಂಜ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಹಾಕಬೇಕು, ಒಂದು ಸ್ಟ್ರಾಟಜಿಕ್ ಪ್ಲ್ಯಾನ್ ಹಾಕಬೇಕು. ಎರಡನೇ ವಾರ ನಾವು ಹಂಟ್ ಡೌನ್ ಮಾಡಬೇಕು. ನಾವೇನು ಹೇಳಿದ್ದು, ಸಿಂಡ್ರೋಮಿಕ್ ಅಪ್ರೋಚಲ್ಲಿ ಹಂಟ್ ಡೌನ್ ಮಾಡಬೇಕು. ಅಂದರೆ ಪ್ರತಿಯೊಂದು ಸಸ್ಪೆಕ್ಟೆಡ್ ಪೇಷಂಟನ್ನು ನಾವು ಕಂಡು ಹಿಡಿದು ಅವರನ್ನು ಸೆಪ್ರೇಟ್ ಮಾಡಬೇಕಾಗತ್ತೆ. ನಾವು ವಿ ಯೂಸ್ ಅ ಸಿಂಪಲ್ ಟರ್ಮ್ ದಟ್ ವಿ ಹ್ಯಾವ್ ಟು ಬಿಲ್ಡ್ ಅ ಚೈನಾ ವಾಲ್ ಅಗೇನ್ಸ್ಟ್ ದ ಪಾಸಿಟಿವ್ ಪೇಷಂಟ್ಸ್ ಆ್ಯಂಡ್ ನೆಗೆಟಿವ್ ಪೇಷಂಟ್ಸ್. ಓಕೆ, that is how you can secure the society. And the third phase, we secure the hospitals with beds, ventilators and personal protection equipment, so that in the eventuality of opening the lockdown, hospitals should be geared up. These were the 3 steps that we had planned for 3 weeks. Okay. Now we have extended to another 3 weeks because perhaps the first 3 weeks have not been good enough for us. The first 3 weeks have only gone in for the week 1 preparation. That has taken 3 weeks instead of 1 week. Okay. So naturally there is a lot of panic, there is a lot of worry, there is a lot of concern. ಈಗ ಈ ಮಟ್ಟಲ್ಲಿ ಆ್ಯಂಡ್ ಟೆಸ್ಟಿಂಗು ಇದೆಲ್ಲ ಒಂದು ಹಂತವರೆಗೆ ನಾವು ಶುರು ಮಾಡಿದ್ದೇವೆ. ದಟ್ ಈಸ್ ಗಿವಿಂಗ್ ಅಸ್ ಮೋರ್ ಆ್ಯಂಡ್ ಮೋರ್ ಟ್ರೂತ್. ದ ಮೋರ್ ಯು ಟೆಸ್ಟ್, ದ ಮೋರ್ ಯು ಹ್ಯಾವ್ ಟು ನೋ ದ ಟ್ರೂತ್. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಹಾಕಿದ ಅಂಶಗಳ ಪ್ರಕಾರ ಟೆಸ್ಟಿಂಗ್ ಲೆವೆಲಲ್ಲಿ ನಾವು ಇಫ್ ಯು ವಾಂಟ್ ಟು ಟೆಸ್ಟ್ ದ ಪಾಪ್ಯುಲೇಷನ್ ಯು ಶುಡ್ ಡೂ ಅಬೌಟ್ 10,000 per million. ನಾವು ಕರ್ನಾಟಕ ಕರೆಂಟ್ಲಿ ಸ್ಟ್ಯಾಂಡ್ಸ್ ಅಟ್ ಅಬೌಟ್ 150 per million, 150. So we have a long way to go. It is going to be a Herculean task. It is not going to be easy. Yakante helidare the governments are also going to be faced with a tremendous pressure on where are you going to get PCR machine in a district like Gadag. Where are you going to get this is going to be real problems. They are not theoretical problems. Okay. Not something where you say no tomorrow we will do it. No. There are practical problems that the government is trying to work out. If you have a lab, if you have a machine, then where is the lab going to be? How are you going to set it up? What are the things that we are going to take? These are some of the concerns. So big concern ಅಂತ ಹೇಳ್ತೀರಿ. ನಾನು ಉಗ್ರಪ್ಪನವ್ರ ಹತ್ರ ಹೋಗ್ತೀನಿ. ಸರ್, ಈ ಪ್ರಿಪ್ರೇಷನ್ ಮತ್ತು ಪ್ರಿಪೇರ್ಡ್ನೆಸ್ ಸಂಬಂಧಪಟ್ಟಂಗೆ ತಾವು ಕೂಡ ಯು ಹ್ಯಾವ್ ಬೀನ್ ಕ್ಲೋಸ್ಲಿ ವರ್ಕಿಂಗ್ ಕರ್ನಾಟಕಲ್ಲಿ ಏನಾಗ್ತಾ ಇದೆ, ತಮ್ಮ ಮಾತೇನು?
ಬಹುಶಃ ಅತ್ಯಂತ ನೋವಿನಿಂದ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಬದುಕಿನಲ್ಲಿ ಅಥವಾ ಈ ಸೆಂಚುರಿನಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನು ವಿಶ್ವ ಎಂದೂ ಸಹ ಕಂಡಿರಲಿಲ್ಲ. ಒಂದು ರೀತಿ ಮನುಕುಲದ ನಾಶಕ್ಕೆ ಮಾರಕ ಆಗುವಂಥ ಈ ರೋಗ ಇವತ್ತೇನು ಬಂದಿದೆ, ಈ ರೋಗವನ್ನು ನಿಯಂತ್ರಣ ಮಾಡ್ತಕ್ಕಂಥದಕ್ಕೆ ಇಡೀ ವಿಶ್ವವೇ ಸಜ್ಜಾಗಿ ಮಾಡುವಂಥ ಸಂದರ್ಭ ಇದು. ಚೈನಾದಲ್ಲಿ ಇದು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಬಹುಶಃ ಇಡೀ ವಿಶ್ವ, ಅದರಲ್ಲೂ ವಿಶೇಷವಾಗಿ ಭಾರತ ಎಚ್ಚರಿಕೆಯನ್ನು ವಹಿಸುವಂಥ ಸಂದರ್ಭ ಆಗಬೇಕಾಯಿತು. ಯಾವಾಗ ಇಟಲಿಯವರನ್ನು ಫಾಲೋ ಮಾಡಿ ಚಪ್ಪಾಳೆ ತಟ್ಟಿಸ್ತೀವಿ, ದೀಪ ಹಚ್ಚಿಸ್ತೀವಿ, ಲಾಕ್ಡೌನ್ ಮಾಡಿಸಿದ್ವಿ, ಎಲ್ಲ ಸಂದರ್ಭಗಳಲ್ಲಿ ನಾನು ಸ್ಟೇಟ್ಸ್ಮನ್ಶಿಪ್ಪನ್ನು ರಾಜಕಾರಣಿಗಳು ತೋರಬೇಕು ಅಂಥೇಳಿ, ಪಾಲಿಟಿಕ್ಸನ್ನು ಮಾಡಬಾರ್ದು ಅಂಥೇಳಿ ಸರ್ಕಾರದ ಎಲ್ಲ ಕ್ರಮಗಳಿಗೆ, ವೆದರ್ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, ವಿ ಆರ್ ವಿತ್ ಯು ಅನ್ನೋಂಥ ಮೆಸೇಜನ್ನು ಸ್ಪಷ್ಟವಾಗಿ ಹೇಳ್ತಾ ಬಂದೆ. ಆದರೆ ಈಗಾಗಲೇ ಲಾಕ್ಡೌನ್ ಆಗಿ ಇವರು ನೋಡಿ, ನಮ್ಮ ದೇಶದಲ್ಲಿ ಫೆಬ್ರವರಿನಲ್ಲಿ ಕಾಣಿಸ್ಕೊಂಡಂಥದ್ದು ಒಂದು ಹಂತದಲ್ಲಿ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದಾಗ ಇಂಟರ್ನ್ಯಾಷನಲ್ ಫ್ಲೈಟ್ಸನ್ನು ಶಟ್ ಡೌನ್ ಮಾಡಬೇಕು, ವಿದೇಶಿಯರು ಯಾರು ಬರ್ತಾರೆ ಅವ್ರ ಮೇಲೆ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿದಾಗ ಒಂದು ರೀತಿ ತಮಾಷೆ ಮಾಡಿದಂಥ ಜನನೂ ಇದ್ದಾರೆ. ಆದರೆ ಮಾರ್ಚ್ 20ರವರೆಗೂ ಸಹ ನಮ್ಮ ದೇಶದ ಪ್ರಧಾನಿಯವರು ಭಾಳ ಬ್ಯುಸಿಯಾಗಿದ್ದರು. ಆ ಟ್ರಂಪನ್ನು ರಿಸೀವ್ ಮಾಡುವಂಥದ್ದಕ್ಕೆ ಅಥವಾ ಮಗದೊಂದು 20ರವರೆಗೂ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಸನ್ನು ಶಟ್ ಡೌನ್ ಮಾಡುವಂಥ ಪ್ರಯತ್ನವೂ ನಡೀಲಿಲ್ಲ. ಸೊ ಮೊದಲನೇ ಹೆಜ್ಜೆನ ಎಡವಿದ್ದೀವಿ ಇದು ಒಂದು. ಎರಡನೇದು, ದೆಹಲಿನಲ್ಲಿ ಆ ನಜಾಮುದ್ದೀನ್ ಇದರ ಥರ ರಿಲಿಜಿಯಸ್ ಏನು ನಡೀತಕ್ಕಂಥದ್ದು ವಿತ್ ದ ಪರ್ಮಿಷನ್ ಆಫ್ ಯೂನಿಯನ್ ಗವರ್ಮೆಂಟ್ ದಟ್ ವಾಸ್ ಆರ್ಗನೈಸ್ಡ್. ಸೊ ಎರಡನೇ ಸೊ ಅದನ್ನು ಏನಾಗುತ್ತೆ, ಅವ್ರು ಯಾರ್ಯಾರು ಬಂದಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದರ ಮಾಹಿತಿ ಪಡೆಯುವಂಥ ಸೌಜನ್ಯ ಅಂತ ಇದ್ರು ಸರ್ಕಾರಕ್ಕೆ ಇರಲಿಲ್ವಾ? ಇದು ಒಂದಾಯ್ತಾ? WHO ಗೈಡ್ಲೈನ್ಸ್ ಪ್ರಕಾರ ಕೊರೋನಾಗೆ ಫಸ್ಟ್ ಮಾಡಬೇಕಾದಂಥದ್ದು ಟೆಸ್ಟ್. ಇಟಲಿ ಅಂತ ದೇಶದಲ್ಲಿ ಎಲ್ಲಿ ರ್ಯಾಂಪೆಂಟ್ ಇದೆ ಅಂತ ಹೇಳ್ತಾ ಇದ್ದೀವಿ, 10 ಲಕ್ಷ ಪಾಪ್ಯುಲೇಷನ್ಗೆ ಸುಮಾರು 17,500 ಟೆಸ್ಟ್ಗಳು ನಡೀತಾ ಇದೆ ಅಂತೇಳಿ ನಿನ್ನೆ ತಾನೇ ಮೀಡಿಯಾದಲ್ಲಿ ರಿಪೋರ್ಟ್ ಆಗಿದೆ. ನಮ್ಮ ದೇಶದಲ್ಲಿ ಎಷ್ಟು ಟೆಸ್ಟ್ಗಳಾಗ್ತಾ ಇದೆ? ನಾಟ್ ಈವನ್ 150. ಡಾಕ್ಟರ್ ಹೇಳ್ದಂಗೆ 1 ಮಿಲಿಯನ್ಗೆ 10,000 ಆಗಬೇಕಾಗಿದ್ರು ಮಿನಿಮಮ್ ಅಷ್ಟಾದರೂ ಆಗಬೇಕು. ನಮ್ಮ ದೇಶದಲ್ಲಿ 150ರಲ್ಲಿ ಇದ್ದೀವಿ, 152ರಲ್ಲಿ ಇದ್ದೀವಿ. ಬಹುಶಃ ಟೆಸ್ಟ್ಗಳು ಮಾಡುವಂಥದಕ್ಕೆ ಈಗಾಗಲೇ ಅವರು ಹೇಳಿದರು, ಯಾವ ಪಾಲಿಮರೇಟ್ ಚೈನ್ ರಿಯಾಕ್ಷನ್ ಮಿಷಿನ್ ಏನಿದೆ, PCR ಅಂತ ಏನು ಕರೀತಾರೆ, ಆ PCRಗೆ ಬೆಲೆ ಸುಮಾರು 60 ಲಕ್ಷದಿಂದ 80 ಲಕ್ಷ ಇದೆ. ಬಹುಶಃ ಇಡೀ ಕರ್ನಾಟಕದಲ್ಲಿ ಇದೊಂದು ಕಡೆ ಆದರೆ H1N1ಗೆ ಕರ್ನಾಟಕದಂಥ 6.5 ಕೋಟಿ ಇರುವಂಥ ರಾಜ್ಯದಲ್ಲಿ H1N1 ಟೆಸ್ಟಿಗೆ ಇವತ್ತಿಗೂ ಸಹ ನಾವು ಪುನಃ ಕಳಿಸ್ಬೇಕು, ಕರ್ನಾಟಕದಲ್ಲಿ ಇಲ್ಲ. ಸೊ ಪ್ರಿಪೇರ್ಡ್ನೆಸ್ ಅಲ್ಲಿ ಆಯ್ತಾ? ಇದನ್ನು ಯಾವುದು ಈ ಕರೋನಾ ಇದರ ಬಗ್ಗೆ ಹೀಗೆ ಹೇಳ್ತಾರೆ. ಮೆಡಿಕಲ್ ಕಾಲೇಜಸ್ ಇರುವಂಥ ಗುಲ್ಬರ್ಗಾದಲ್ಲಿದೆ, ಮೈಸೂರಲ್ಲಿದೆ, ಬೆಳಗಾಮಲ್ಲಿದೆ, ಧಾರವಾಡದಲ್ಲಿದೆ ಅಂತ, ಇವೆಲ್ಲವನ್ನು ಸಹ ಉಡಾಫೆ. ನಿನ್ನೆವರೆಗೂ ನಾನು ಮಾಹಿತಿ ಅಲ್ಲಿ ಇದನ್ನು ತೆಗೆದುಕೊಳ್ತಾರೆ, ಸ್ಯಾಂಪಲ್ಸನ್ನು ತೆಗೆದುಕೊಂಡು ಬೆಂಗಳೂರಲ್ಲಿ ಇರ್ತಕ್ಕಂಥ ಏನು 5 ಇದ್ದಾವೆ, ವಿಕ್ಟೋರಿಯಾ ಇರ್ಬೋದು, ಬೋರಿಂಗ್ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ರಂಗದೊರೆ ಇರ್ಬೋದು, ಆನಂದ್ ಲ್ಯಾಬ್ ಕಳಿಸ್ತಕ್ಕಂಥದ್ದು. ಸೊ ಇವತ್ತು ಇದನ್ನು ಟೆಸ್ಟ್ ಮಾಡಬೇಕಾಗಿ ಇನ್ಫ್ಯಾಕ್ಟ್ ಒಂದು 10-15 ದಿವಸದಿಂದ ನನ್ನ ಹೆಂಡತಿಗೆ ಜ್ವರ ಇದ್ದಿದ್ದರಿಂದ ಟು ಬಿ ಆನ್ ಸೇಫರ್ ಸೈಡ್ ಅಂತೇಳಿ ನಾನು ಡಾಕ್ಟರ್ಸ್ ಯಾಕೆಂದರೆ ನನ್ನ ಹೆಂಡತಿನೂ ಸಹ ಡಾಕ್ಟರ್ ಆಗಿರೋವಂಥ ಹಿನ್ನೆಲೆಯಲ್ಲಿ H1N1ಗೆ ಮತ್ತು ಈ ಕೊರೋನಾಗೆ ಟೆಸ್ಟ್ ಮಾಡಿಸುವಂಥದ್ದಕ್ಕೆ 9,546 ರೂಪಾಯಿ ಚಾರ್ಜ್ ಮಾಡಿದ್ರು. ಇದು ಬಿಡಿ, ಅದನ್ನು ನಾನು ಬೇರೆ. ಸೊ ಇದನ್ನು ಮಾಡಬೇಕಾದ್ರೆ ಸರ್ಕಾರಕ್ಕೆ ನಾವು ಅಪ್ಲೋಡ್ ಮಾಡಬೇಕು ಮಾಹಿತಿ, ಐಡೆಂಟಿಟಿ ಎಲ್ಲವನ್ನು ಸಹ. ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ಟೆಸ್ಟ್ ಮಾಡುವಂಥದ್ದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲೇದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಇಡೀ ದೇಶದಲ್ಲಿ ಮೊನ್ನೆ ಯಾವುದೋ ಮಾಹಿತಿ ಪ್ರಕಾರ ಸುಮಾರು 40-50 ಲ್ಯಾಬ್ಗಳಿರ್ತಕ್ಕಂಥದ್ದು, ಅರೌಂಡ್ 40 ಆ್ಯಂಡ್ ಆ್ಯಡ್ ಅಂತ.
ಈಸ್ ಇಟ್ ದ ವೇ ಆಫ್ ಹ್ಯಾಂಡ್ಲಿಂಗ್ ದ ಥಿಂಗ್ಸ್? ಸೊ ಸೊ ಹಾಗಾಗಿ ನನಗೆ ಅನಿಸೋವಂಥದ್ದು, ಇವತ್ತು ನೋಡಿ ಸೌತ್ ಕೊರಿಯಾದಿಂದ ಕಿಟ್ಸ್ ಬೇಕು, ಕೊರೋನಾ ಕಿಟ್ಸ್ ಹಾರ್ಡ್ಲಿ 250 ರೂಪಾಯಿ 300 ರೂಪಾಯಿ ಒಂದು ಕಿಟ್ ಆಗ್ಬೋದು. ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅಟ್ಲೀಸ್ಟ್ ಮನುಷ್ಯನಿಗೆ ಒಂದು ನೆಮ್ಮದಿ ಸಿಗುತ್ತೆ, ಇಲ್ಲಪ್ಪ ಇವನಿಗೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಈ ಯಾವುದೇ ಈ PCR ಇದೆಯಲ್ಲ, ಒಂದು ಟೆಸ್ಟ್ ಒಂದು ಸ್ನ್ಯಾಪ್ ಕಳಿಸಿದರೆ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ, ಒಂದು ಸಾರಿಗೆ ಮಿನಿಮಮ್ 30 to 40 ಇದನ್ನು ಮಾಡಬೇಕಾಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಓಕೆ ಸರ್, ಈಗ ಸರ್ ಹೇಳ್ತಿರೋಂಗೆ ಡು ಯು ಥಿಂಕ್ ವಿ ಆರ್ ಟೂ ಫಾರ್ ಅವೇ ಫ್ರಮ್ ಫೈಂಡಿಂಗ್ ಎಫೆಕ್ಟಿವ್ ಸೊಲ್ಯೂಷನ್? ಸಿ ದೆರ್ ಇಸ್ ವೆರಿ ಆಬ್ವಿಯಸ್ಲಿ ಏನು ಗೊತ್ತಾ, ಇದರಲ್ಲಿ ಎರಡೇ ಸೊಲ್ಯೂಷನ್ ಇರೋದು. ಒಂದು ಎಫೆಕ್ಟಿವ್ ಲಾಕ್ಡೌನ್ ಪೀರಿಯಡಲ್ಲಿ ಪ್ರಿಪೇರ್ ಆಗೋದು, ಎರಡನೇದು ನೀವು ತಮ್ಮ ಬಾಡಿಯನ್ನು ಹೋಸ್ಟಿಗೆ ಕೊಡಬಾರ್ದು ವೈರಸ್ಸಿಗೆ ಮಲ್ಟಿಪ್ಲೈ ಆಗಿ. ಈಗ ವೈರಸ್ ನನ್ನ ಬಾಡಿಗೆ ಬಂದರೆ ಅಲ್ಲಿಂದ ನಿಮಗೆ ಬರ್ಬೋದು, ಇವ್ರಿಗೆ ಬರ್ಬೋದು, ಇಲ್ಲಿಗೆ ಹರಡ್ಬೋದು. ಇದನ್ನು ಎರಡನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದೇ ಒಂದು ದಾರಿ ಟೆಸ್ಟ್ ಮಾಡೋದು. ಯಾಕಂತ ಹೇಳಿದರೆ ಟೆಸ್ಟ್ ಮಾಡಿ ಟ್ರೀಟ್ ಮಾಡೋಕ್ಕೆ, ಈಗ ನಾನು 3T ಹೇಳಿದಂಗೆ ಇವಾಗ ಏನು ಮಾಡಿದ್ದಾರೆ, ದ WHO is asking for 5 T's. ಓಕೆ, they are saying trace, test, treat, teamwork and then after that again track. ಓಕೆ, ಯಾಕಂತ ಹೇಳಿದರೆ ಈಗ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ರೀಪಾಸಿಟಿವ್, they are again coming positive. Yeah. So naturally the only answer is now in this phase is to aggressively test. I think in the next 2 weeks we should not talk anything other than testing. ಈಗ ಇದನ್ನು ಹಿಡ್ಕೊಂಡು ನಾವು ವೆಂಟಿಲೇಟರ್ ಮಾತನಾಡಿದರೆ ನಾವು ಸೋಲ್ತೇವೆ. ಓಕೆ, ವೆಂಟಿಲೇಟರ್ ಬಗ್ಗೆ ಈಗ ಈ ಸ್ಟೇಜಲ್ಲಿ ಬೇಕಾಗಿರುವಂಥದ್ದು ಕಿಟ್ಸು, PPEಸು. ಸೊ ಟೆಸ್ಟಿಂಗ್ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಕೊಡಲಿಕ್ಕೆ ಆಗಿಲ್ಲ. ಓಕೆ, ಡಾಕ್ಟ್ರೇ ಹೇಳಿದಾಗೆ ನನಗಿರೋವಂಥ ಮಾಹಿತಿ ಪ್ರಕಾರ ಈ ಕಾಯಿಲೆನಲ್ಲಿ ವೆಂಟಿಲೇಟರ್ಸ್ಗೆ ಹೋದರೆ ರಿಕವರಿ ಆಗುವಂಥದ್ದು ಕಷ್ಟ ಅನ್ನುವಂಥದ್ದು ಬಹುತೇಕ ಎಕ್ಸ್ಪರ್ಟ್ಸ್ನ ಅಭಿಪ್ರಾಯ. ಆದರೆ ಅನ್ಫಾರ್ಚುನೇಟ್ಲಿ ಇನ್ನೂ ಒಂದು ಏನಿದೆ ಅಂತ ಹೇಳಿದ್ರೆ, ಇವತ್ತು ಕಳೆದ 20-25 ದಿವಸದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಇದಾವೋ ಇಲ್ವೋ ಅನ್ನೋಂಥ ರೀತಿಯಲ್ಲಿ ಆಗಿದೆ. ಕ್ರೈಮ್ ರೇಟ್ ಒಂದು ಕಡೆ ಕಡಿಮೆ ಆಗಿದೆ, ಕಾಯಿಲೆಗಳನ್ನು ಆಸ್ಪತ್ರೆಗೆ ಹೋಗುವಂಥದ್ದು ಕಡಿಮೆ ಆಗಿದೆ. ಕಾಯಿಲೆಗಳಿದ್ದರೂ ಸಹ ಜನ ಹೋದರೆ ಆಸ್ಪತ್ರೆಗಳು ಎಂಟರ್ಟೈನ್ ಮಾಡ್ತಾ ಇಲ್ಲ. ಓಕೆ, ಜ್ವರ ಇದೆಯಾ, ಬಹುಶಃ ಕರೋನಾ ಇರ್ಬೋದು. ಓಕೆ, ಆ ಕರೋನಾ ಇದ್ದರೆ ಅವನ್ನ ಹ್ಯಾಂಡ್ಲ್ ಮಾಡುವಂಥದ್ದಕ್ಕೆ ಅವರಿಗೆ ಏನೆಲ್ಲ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬೇಕೋ ಅದಕ್ಕೆ ಯಾರಿಗೂ ಸಿಗ್ತಾ ಇಲ್ಲ. ಕಿಟ್ಸ್ ಇಲ್ಲ, ಓಕೆ, PPEಗಳಿಲ್ಲ, ನರ್ಸಸ್ಗಿಲ್ಲ, ಡಾಕ್ಟರ್ಸ್ಗಿಲ್ಲ. ಸೊ ಈ ಸ್ಥಿತಿನಲ್ಲಿ ಇರಬೇಕಾದ್ರೆ ನನಗೆ ಜನಸಾಮಾನ್ಯರು ಅಥವಾ ಸಂಘ ಸಂಸ್ಥೆಗಳು ಒಂದೇ ಹಂತದವರೆಗೂ ಸಹಾಯ ಮಾಡ್ಬೋದೇ ಹೊರತೆ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಟ್ಯಾಕಲ್ಡ್ ಓನ್ಲಿ ಬೈ ದ ಗವರ್ಮೆಂಟ್ಸ್. ಅಬ್ಸಲ್ಯೂಟ್ಲಿ. ಅನ್ಫಾರ್ಚುನೇಟ್ಲಿ ಪ್ರೈಮ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಬರೇ ಭಾಷಣ ಹೊಡೆದ್ರೆ ಆಗೋದಿಲ್ಲ. ನಾನು ನೋಡಿದ್ದೇನೆ ಆಸ್ ಎ ಪಾರ್ಲಿಮೆಂಟ್ ಮೆಂಬರ್ ಏನು ನಮ್ಮ ಪ್ರೈಮ್ ಮಿನಿಸ್ಟರ್ ಯಾಕಂದ್ರೆ ವಿ ಹ್ಯಾವ್ ಬೀನ್ ಹಿಯರಿಂಗ್ ಯು ದಟ್ ಯು ಅವರೆಲ್ಲರ ಜೊತೆಗೆ ನಾನು ನಿಲ್ತೀನಿ ಅಂತ ನೀವು ನಮ್ಮ ಜೊತೆನೆ ಮಾತಾಡಿದ್ರಿ. ಬಟ್ ಈಗ ನೀವು ನೋವಿಂದ ಮಾತಾಡ್ತಾ ಇರೋದು ನೋಡಿದ್ರೆ ಸಮ್ವೇರ್ ವಿ ಆರ್ ಲ್ಯಾಗಿಂಗ್ ಅಂತ ಕ್ಲಿಯರ್ ಆಗುತ್ತೆ. ಶ್ರೀನಿವಾಸ್ ಅವರೇ, ನೀವು ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ವಾಟ್ ಇಸ್ ದ ಸಿಚುವೇಶನ್ ಲೈಕ್? ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು ಅಥವಾ ಸ್ಕ್ರೀನಿಂಗು, ಟೆಸ್ಟಿಂಗು, ಮತ್ತು ಹೌ ಇಸ್ ದ ಡಿಮ್ಯಾಂಡ್ ಫಾರ್ ಮೆಡಿಸಿನ್ಸ್? ವಾಟ್ ಇಸ್ ದ ಕಂಡೀಷನ್ ಆನ್ ಗ್ರೌಂಡ್ ಝೀರೋ ರಿಪೋರ್ಟ್? ಕರೆಂಟ್ಲಿ ನಾವು ಬೆಂಗಳೂರು ನಗರದಲ್ಲಿ ನೋಡಿದ್ರೆ ಓವರಾಲ್ ಈ 21 ದಿವಸದ ಏನು ಲಾಕ್ಡೌನ್ ಮಾಡಿದ್ರು ಅದರಿಂದ ಒಂದು ರೀತಿಲಿ ಒಳ್ಳೆಯದಾಗಿದೆ. ಇದರಿಂದ ನಂಬರ್ಸು ತುಂಬ ದ್ವಿಗುಣಗೊಂಡಿಲ್ಲ ಅಥವಾ ಏನು ತುಂಬ ಔಟ್ ಆಫ್ ಹ್ಯಾಂಡ್ ಇನ್ನೂ ಆಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲೊಂದು ಈ ಹಾಟ್ಸ್ಪಾಟ್ಸ್ ಅಂತ ನೀವು ಆಲ್ರೆಡಿ ನೋಡಿರ್ಬೋದು, ಎಲ್ಲ ಕಡೆ ಈಗ ಡಿಕ್ಲೇರ್ ಆಗ್ತಾ ಬರ್ತಾ ಇದೆ. ಅದರಿಂದ ಏನಾಗಿದೆ, ಈ ವೆಜಿಟೇಬಲ್ಸ್ ತೊಗೊಳಕ್ಕೆ ಹೋದಾಗ ಅಥವಾ ಗ್ರಾಸರಿ ಇದು ಹೋದಾಗ ಅಥವಾ ಈ ಮಟನ್ ಸ್ಟಾಲ್ಸ್ ಅಥವಾ ಚಿಕನ್ ಸ್ಟಾಲ್ಸ್ ಮುಂದೆ ನೋಡಿದ್ರೆ ಜನ ತುಂಬ ಸೇರ್ತಾ ಇದ್ದಾರೆ. ಅಲ್ಲಿ ಎಫೆಕ್ಟಿವ್ ಮೆಕ್ಯಾನಿಸಮ್ ಆಫ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ತಾ ಇಲ್ಲ. ಸೊ ಲಾಕ್ಡೌನ್ ಈಸ್ ನಾಟ್ ಎಫೆಕ್ಟಿವ್ ಈದರ್, ನಾಟ್ ಟೋಟಲಿ ಎಫೆಕ್ಟಿವ್. ಸೊ ಅಲ್ಲಿ ಸ್ವಲ್ಪ ಇನ್ನೂ ಸ್ಟ್ರಿಕ್ಟ್ ಮೆಜರ್ಸ್ ತೊಗೊಳ್ಳೇಬೇಕು. ಈಗ ತೊಗೊಂಡು ಅದನ್ನು ಅಲ್ಲೇ ಕಂಟೈನ್ ಮಾಡಿದ್ರೆ, ಆ್ಯಸ್ ಡಾಕ್ಟರ್ ಕ್ಲಿಯರ್ಲಿ ಸೆಡ್, ಇದು ಅಲ್ಲಿಂದ ಮುಂದಕ್ಕೆ ಹೋದರೆ ಅದು ಇನ್ನೊಂದು ನೀವು ನೋಡಿರ್ಬೋದು. ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಎಷ್ಟೊಂದು ಜನಕ್ಕೆ ಅವ್ರಿಗೆ ಇರೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ ನನಗೆ ಇದೆಯಾ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅದು 20 ದಿವಸ ಆದಮೇಲೆ ಗೊತ್ತಾಗ್ತಾ ಇದೆ. ಅಷ್ಟರಲ್ಲಿ ಅವ್ರು 25 ಜನಕ್ಕೆ 10 ಜನಕ್ಕೆ ಮೀಟ್ ಮಾಡಿ ಬಂದಿರ್ತೇವೆ. ಸೊ ಅದರಿಂದ ತೊಂದರೆ ಆಗ್ತಾಯಿದೆ. ಸೊ ಈಗ ನೀವು ನೋಡಿರ್ಬೋದು, ಎಷ್ಟೊಂದು ಕಡೆ ಆಶಾ ಕಾರ್ಯಕರ್ತರು ಅವರು ಇವರು ಹೋಗಿ ಮನೆಗೆ ಮಾಡ್ತಾಯಿದ್ದಾರೆ. ಬೆಂಗಳೂರು ಸಿಟಿನಲ್ಲಿ ಕೂಡ ಇದನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಆಮೇಲೆ ಸ್ಪೀಡಪ್ ಮಾಡಬೇಕೀಗ. ಓಕೆ, ರೋಡ್ ವೈಸ್ ಸ್ಪೀಡಪ್ ಮಾಡಬೇಕು. ಸರ್, ಈಗ ಮಿಟಿಗೇಷನ್ ಮತ್ತು ಕಂಟೈನಿಂಗ್ ಮಾಡೆಲ್ಸ್ ಅಂತ ತೊಗೊಂಡಾಗ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್ ಸೋ ಮೆನಿ ಮಾಡೆಲ್ಸ್. ಕೇರಳ ಮಾಡೆಲ್, ವಿ ಆರ್ ಡಿಸ್ಕಸಿಂಗ್ ಬಿಲ್ವಾರಾ ಮಾಡೆಲ್, ನಂಜನಗೂಡ್ ಮಾಡೆಲ್. ವಾಟ್ ಡು ಯು ಥಿಂಕ್ ಶುಡ್ ಬಿ ಎಫೆಕ್ಟಿವ್ ಮಾಡೆಲ್ ಆಸ್ ಆಫ್ ಡೇ? ಸರ್, ಒಂದು ಡಾಕ್ಟರ್ ಹೇಳೋದಕ್ಕೆ ಮೊದಲು ಒಂದನ್ನು ನಾನು ಆ್ಯಡ್ ಮಾಡಿಬಿಡ್ತೇನೆ ನೋಡಿ. ಈ ಕಿಟ್ಸ್ ಇದೆಯಲ್ಲ,
ಇದನ್ನು ಸೌತ್ ಕೊರಿಯಾದಿಂದ 250 ರೂಪಾಯಿ 300 ರೂಪಾಯಿಗೆ ತರಬೇಕು. ಅಮೇರಿಕದವರು ಪಡೀತಾರೆ ಸೌತ್ ಕೊರಿಯಾದಿಂದ. ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಈಗ ಯಾರೋ ಪೂನಾದವರು ಬಾಂಬೆನವರು ಏನೋ ಪ್ರಯತ್ನ ಮಾಡ್ತಾರೆ ಅದನ್ನು. ಸೊ in addition we have been seeing a kits ಏನು ಬಂದಿದೆ, they are all malfunctioning. No, ಇಲ್ಲಿವರೆಗೂ so far we have not received any kit at all. That is the reality. Okay. ಕಿಟ್ಟನ್ನು ಬಂದಿದ್ರೆ ಅವರವರ ಭಾಳ ಸುಲಭವಾಗಿ ಟೆಸ್ಟ್ ಮಾಡಲಿಕ್ಕೆ ಪಾಸಿಟಿವ್ ಆರ್ ನೆಗೆಟಿವ್ ಅಂತೇಳಿ ಆಗುತ್ತೆ ಅಂತೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಆಸ್ ಫಾರ್ ಎಸ್ ಮೈ ನಾಲೆಡ್ಜ್ ಗೋಸ್, ಸೋ ಫಾರ್ ವಿ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ಕಿಟ್ ಅಟ್ ಆಲ್. ದಟ್ ಈಸ್ ದ ರಿಯಾಲಿಟಿ. ಇದು ಒನ್. ಎರಡನೇದು, ನಮ್ಮ ಕರ್ನಾಟಕದ ಬಗ್ಗೆ ಒಂದನ್ನು ಭಾಳ ಆರ್ಡ್ ರಿಯಾಲಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನು ಪಾಸಿಟಿವ್ ಬಂದಿದ್ದಾರಲ್ಲ, ಇದರಲ್ಲಿ ಮೆಜಾರಿಟಿ ಯಾರು ಇಂದ ಬಂದಂಥವ್ರು, ಫಾರಿನ್ ಟ್ರಾವೆಲಿಂಗ್ ಹಿಸ್ಟ್ರಿ ಇರ್ತಕ್ಕಂಥವ್ರು ಒಂದು. ದೆಹಲಿಯ ನಿಜಾಮುದ್ದೀನ್ ಏನೋ ರಿಲಿಜಿಯಸ್ ಫಂಕ್ಷನಿಗೆ ಹೋದಂಥವ್ರು ಎರಡನೇದು. ಮೂರನೇದು ನಂಜನಗೂಡು. ಈ ಮೂರನ್ನು ಹೊರತುಪಡಿಸಿದರೆ ಸ್ಪ್ರೆಡ್ ಆಗಿರುವಂಥದ್ದು ಅತ್ಯಂತ ಕಡಿಮೆ ಅನ್ನುವಂಥದ್ದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಹುಶಃ ಸ್ಪ್ರೆಡ್ ಆಗಿರುವಂಥದ್ದು ಹೆಚ್ಚಿದ್ರೆ ಟೆಸ್ಟ್ ಆಗಿದ್ರೆ ಎಕ್ಸಾಕ್ಟ್ಲಿ ಸರ್, ಯುವರ್ ಇಂಟರ್ವೆನ್ಷನ್. ಸ್ಪ್ರೆಡ್ ಆಗಿರೋದು ಇರ್ಬೋದು, ಆದರೆ ಸ್ಕ್ರೀನಿಂಗ್ ಆಗದೆ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅನ್ಕೊಬೋದು. ಇದಕ್ಕೆ ಒಂದು ಬೇಸಿಕ್ ಸೈಂಟಿಫಿಕ್ ಪ್ರಿನ್ಸಿಪಲ್ ಉಂಟು ಸರ್ ಹೇಳಿದ್ದಕ್ಕೆ. ನಾವು ಇದಾಗ R0 ಹೇಳ್ತೇವೆ ವೈರಸ್ಗೆ. R0 ಆಫ್ ಅ ವೈರಸ್ ಆರ್ R0 ಆಫ್ ಅ ವೈರಸ್ ಇಸ್ ದ ರಿಪ್ರೊಡಕ್ಷನ್ ಆಫ್ ದ ವೈರಸ್, ದ ರಿಪ್ರೊಡಕ್ಷನ್ ಕೇಪಬಿಲಿಟಿ ಆಫ್ ದ ವೈರಸ್. As a general rule in epidemics, I am not an epidemiologist, but I have a good public health team. We have a very good team that I work with in public health, where I've been working with them discussing. R0 is what we call as the capability of a virus to spread. Yeah. If the R0 of the virus is less than 1, ಅದು ಅದರ ಪಾಳಿಗೆ ಅದು ಸೆಟಲ್ ಆಗುತ್ತೆ. R0 is equal to 1 ಹೇಳಿದರೆ ಅದು ಇರುತ್ತೆ. R0 more than 1 ಹೇಳಿದರೆ ಅದು ಸ್ಪ್ರೆಡ್ ಆಗಿ ಪ್ಯಾಂಡಮಿಕ್ ಆಗುತ್ತೆ. ಈಗ 4.5 ನಾವು ಅಬ್ಸಲ್ಯೂಟ್ಲಿ ಆ ಪಾಯಿಂಟಲ್ಲಿ ಉಂಟು. ಫ್ರಮ್ 1.5 to 4.5 ಉಂಟು. ಸೊ ನ್ಯಾಚುರಲಿ ಯು ಕೆನಾಟ್ ಅಂಡರ್ ಎಸ್ಟಿಮೇಟ್ ದಿಸ್ ವೈರಸ್. ನಂಬರ್ 2, ಸ್ಪ್ಯಾನಿಷ್ ಫ್ಲೂ ದಟ್ ಹಿಟ್ ಅಸ್ ಇನ್ 1918 killed 400 lakh Indian people. At this point, now this particular, ಅದು 1 century ಮೊದಲು when social norms were at so minimal. With this social norm, it is going to kill double. So you cannot underestimate this virus. Okay. ಹೆಲ್ತ್ ಸಿಸ್ಟಮ್ ಕೂಡ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಉಗ್ರಪ್ಪನವರೇ. ನಮ್ಮ ರಾಜ್ಯ ಹಾಗೂ ದೇಶದ್ದು ಕಂಪೇರ್ ಟು ಅದರ್ ಕಂಟ್ರೀಸ್ ನಾವೆಷ್ಟು ಪ್ರಿಪೇರ್ಡ್ ಆಗಿದ್ದೀವಿ ಅಂತ. ಅದರಲ್ಲಿ ನೀವು ಹೇಳ್ತಾ ಇರೋಂಥ ಪಾಯಿಂಟ್ಸ್ ಏನಿದೆ, ಇದೆಲ್ಲ ನಾವು ಕಂಪೇರ್ ಮಾಡ್ತಾ ಹೋದರೆ ಸೊಲ್ಯೂಷನ್ನಿಂದ ನಾವು ತುಂಬ ದೂರ ಇದ್ದೀವಿ ಅನ್ನೋ ಒಂದು ವಾಸ್ತವಾಂಶ ಆಚೆ ಬರ್ತಾ ಇದೆ ಅನಿಸುತ್ತೆ. ನೋಡಿ, ಒಂದು ಕಡೆ ನಾವು ಇಲ್ಲಿವರೆಗೂ ಎಲ್ಲವನ್ನೂ ಸಹ ಆಲೋಪತಿ ಮೇಲೇ ಮಾತನಾಡುವಂಥದ್ದು. ನಾನು ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸರ್ಕ್ಯುಲರನ್ನು ನೋಡಿದೆ ಆಯುಷ್ಗೆ ಸಂಬಂಧಪಟ್ಟಾಗೆ. ಈವನ್ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಮಾತನಾಡಿದಾಗಲೂ ಆಯುಷ್ ಸಿಸ್ಟಮ್ ಬಗ್ಗೆ ಹೇಳಿದ್ರು, ಆಯುಷ್ ರೆಫರ್ ಮಾಡ್ತಾರೆ. ಆದರೆ ಬಹುದೊಡ್ಡ ಸುಳ್ಳನ್ನು ಸಹ ಅದ ಸಂದರ್ಭದಲ್ಲಿ ಪ್ರಧಾನಿಗಳು ಹೇಳಿದ್ರು. ಕಾಯಿಲೆ ಕಾಣಿಸ್ಕೊಳ್ಳೋದಕ್ಕೂ ಮೊದಲೇ ನಾವು ಟೆಸ್ಟ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಅನ್ನೋಂಥ ಮಾತನ್ನು ಸಹ ಅವ್ರು ಹೇಳ್ತಾರೆ. ಬಹುಶಃ ಎಲ್ಲಿ ಮಾಡಿದ್ದಾರೋ ಗೊತ್ತಿಲ್ಲ, ಅವ್ರು ಹೇಳಬೇಕಾಗುತ್ತೆ. ಈ ಓ ಎ ಡ್ಯೂಟಿ ಟು ಗಿವ್ ಎನ್ ಎಕ್ಸ್ಪ್ಲನೇಷನ್ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ. ಅನ್ಫಾರ್ಚುನೇಟ್ಲಿ ಪ್ರೈಮ್ ಮಿನಿಸ್ಟರ್ ಅದನ್ನು ಮಾಡ್ತಾ ಇಲ್ಲ. ಚಪ್ಪಾಳೆ ತಟ್ಟಿಸಿದ್ರು, ದೀಪ ಹಚ್ಚಿಸಿದ್ರು, ಲಾಕ್ಡೌನ್ ಮಾಡಿದ್ರು. ಆದರೆ ಈ ಮೆಡಿಕಲ್ ಸಿಸ್ಟಮನ್ನು ಒಂದು ಕಡೆ ಆಲೋಪತಿ, ಇನ್ನೊಂದು ಕಡೆ ಆಯುರ್ವೇದಿಕ್ಕು, ಯುನಾನಿ, ಹೋಮಿಯೋಪತಿ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀರಿ. ಅದರಲ್ಲೂ ಸಹ ಏನೆಲ್ಲ, ಈಗ ಕೆಲವರು ಹೋಮಿಯೋಪತಿ ಡಾಕ್ಟರ್ಸ್ ಬಂದು ಸರ್ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋ ತೆಗೆದುಕೊಂಡ್ರೆ 3 ಡೇಸನ್ನು ಡೈಲಿ 1 ಡೋಸನ್ನು ತೆಗೆದುಕೊಂಡ್ರೆ 1 ಮಂತ್ ಅವರಿಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂತ. ನನಗಿರೋವಂಥ ಮಾಹಿತಿ ಪ್ರಕಾರ ನಿಮ್ಹಾನ್ಸಲ್ಲಿ ಡಾಕ್ಟರ್ ರವಿ ಆ್ಯಂಡ್ ಟೀಮ್ ಭಾರತದಲ್ಲಿರೋವಂಥವರಿಗೆ ಈ ಕರೋನಾ ವೈರಸ್ ಏನಿದೆ ಇದನ್ನು ಎಷ್ಟರ ಮಟ್ಟಿಗೆ ರೆಸಿಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ, ಅದರ ಬೇಸಿಸ್ ಮೇಲೆ ರಿಪೋರ್ಟ್ ಬಂದಾದ ಮೇಲೆ ಈ ಲಾಕ್ಡೌನನ್ನು ತೆಗೆಯೋದು ಕಂಟಿನ್ಯೂ ಮಾಡೋದು ಅನ್ನೋದನ್ನು ತೀರ್ಮಾನ ಮಾಡುವಂಥದ್ದಕ್ಕೂ ಸಹ ಇವತ್ತು ಟೆಸ್ಟ್ಗಳು ನಡೀತಾವೆ, ರಿಸರ್ಚ್ ನಡೀತಾ ಇದೆ ಅನ್ನೋವಂಥದ್ದು ಇದೆ. ಸೊ ಆದರೆ ರೆಸಿಸ್ಟೆನ್ಸನ್ನು ನೀವು ಜಾಸ್ತಿ ಮಾಡಬೇಕಾದ್ರೆ, ಅರೆ ಬೀದಿನಲ್ಲಿರೋವಂಥ ತಳ್ಳೋ ಗಾಡಿನಲ್ಲಿ ವ್ಯಾಪಾರ ಮಾಡೋವಂಥವ್ರು, ಆಟೋ ಓಡಿಸೋವಂಥವ್ರು, ಟ್ಯಾಕ್ಸಿ ಓಡಿಸೋವಂಥವ್ರು, ವರ್ಕರ್ಸ್ ಯಾರಿದೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಇವ್ರಿಗೆ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ ಇವತ್ತು. ಓಕೆ, ಹಾಲು ಸಿಗ್ತಾ ಇಲ್ಲ. ಸೊ ಅಲ್ಲಿ ಈ ಸರ್ಕಾರಗಳಿಗೆ ಒಂದು ಮಾತು ಹೇಳ್ತೇನೆ, ಇಂದಿರಾ ಕ್ಯಾಂಟೀನಲ್ಲಿ ನಿಮ್ಮ ಯೋಗ್ಯತೆಗೆ ಫ್ರೀ ಫುಡ್ ಕೊಡೋಕ್ಕಾಗೋದಿಲ್ಲ, ಅದಕ್ಕೆ ಹಣ ಕೊಡಬೇಕು ಅಂತ ಹೇಳ್ತಿರಲಿಲ್ಲ. ಸೊ ಅಲ್ಲಿ ಈ ಲೈವ್ಲಿಹುಡ್ ಎಕನಾಮಿ ಮತ್ತು ಈ ಲಕ್ಸುರಿ ಎಕನಾಮಿ ಅಂತ ಎರಡಿದ್ದಾಗ ಈ ಲಕ್ಸುರಿ ಎಕನಾಮಿನ ಅಡ್ರೆಸ್ ಮಾಡಿ ಎಲ್ಲೋ ಒಂದು ಕಡೆ ಲೈವ್ಲಿಹುಡ್ ಎಕನಾಮಿನ ಇವರು ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ಸುತ್ತಾ ನಿಮ್ಮ ಪ್ರಕಾರ?
ಬೇಸಿಕ್ ಎಕಾನಮಿ ನೀಡ್ಸ್. ಅನ್ನುವಂಥದ್ದು ಇವ್ರಿಗೆ ಗೊತ್ತಿಲ್ಲ. ನಾನು ನಿಮ್ಗೆ ಕೇಳ್ತೇನೆ, ಈ ಕೊರೋನಾ ವೈರಸ್ ಪ್ರಸ್ತಾಪ ಆಗಿ ನಾಟ್ ಇವನ್ 1 ಮಂತ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಅಂಚಿನಲ್ಲಿದೆ ಅಂತ ಹೇಳಿ. ಓಕೆ, GDP ಇವತ್ತು 0.8 ಬರ್ತಾ do ಇದೆ. you think that will deter our fight against corona, ಉಗ್ರಪ್ಪನವರೇ? See, ultimately one has to have a will to fight against corona, which is lacking. ಓಕೆ, See, ultimately ಇಂತಹ ಪರಿಸ್ಥಿತಿನಲ್ಲಿ ಆ ಸ್ಟೇಟ್ಸ್ಮನ್ಶಿಪ್ ಅನ್ನು ಈ ದೇಶದ ಪ್ರಧಾನಿಗಳಾಗಲಿ ನಾಯಕತ್ವ ಆಗಲಿ ತೋರಿದಾಗ ಈ ಸಮಸ್ಯೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ಸಾಧ್ಯತೆ ಇದೆ. ಅನ್ಫಾರ್ಚುನೇಟ್ಲಿ ಇಂಥ ವಿಚಾರದಲ್ಲೂ ರಾಜಕಾರಣ ಮಾಡುವಂಥ ಸಣ್ಣತನ ತೋರ್ತಕ್ಕಂಥದ್ದನ್ನು ದೇಶದ ಪ್ರಧಾನಿ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಬಿಡದೇ ಇದ್ದರೆ ಈ ವಾರಲ್ಲಿ ನಾವು ಗೆಲ್ಲುವಂಥದ್ದು ಬಹಳ ಕಷ್ಟ ಆಗ್ಬೋದು ಅನ್ನೋಂಥ ನೋವಿನ ಮಾತನ್ನ ಹೇಳಿಕೆ ಬಯಸ್ತೇನೆ. ಓಕೆ, ಅದು ರಿಯಲಿ ಕನ್ಸರ್ನಿಂಗ್. ಶ್ರೀನಿವಾಸ್ ಅವರೇ, ನೀವು ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹಾಟ್ಸ್ಪಾಟ್ಸ್ ಜಾಸ್ತಿ ಆಗ್ತಾಯಿದೆ. ಸುಮಾರು 34 ಹಾಟ್ಸ್ಪಾಟ್ಸ್ ಬ್ಯಾಂಗ್ಳೂರಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅಲ್ಲಿ ಹೌ ಇಸ್ ದ ಥಿಂಗ್, ಐ ಮೀನ್ ಅಲ್ಲಿ ಊಟ, ಮೆಡಿಸಿನ್ ಇದನ್ನೆಲ್ಲ ಯಾವ ಥರ ಪೂರೈಕೆ ಆಗ್ತಾ ಇದೆ? ಸೀಲ್ ಡೌನ್ ಆಗಿರುವಂಥ ವಾರ್ಡ್ಗಳಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಥರ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕಾರ್ಮಿಕ ಇಲಾಖೆಯವರು ಅವ್ರದ್ದೇ ಒಂದು ಆ್ಯಪ್ನ ತಂದು ಅವರ ಟ್ರಕ್ಗಳಲ್ಲಿ ತೊಗೊಂಡೋಗಿ ಒಂದು ಪಾಯಿಂಟ್ಗೆ ಅದನ್ನು ಆಹಾರ ಪದಾರ್ಥ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಅವ್ರ ಇಲಾಖೆಯಿಂದ ಮಾಡ್ತಾಯಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಪರವಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ. BBMPನವರು ಈಗ ನಾವೇನು ಒಂದು ಆ್ಯಪನ್ನು ತಂದಿದ್ದೀವಿ, ಅದ್ರ ಮುಖಾಂತರ ಮನೆಗೆ ಗ್ರಾಸರೀಸು, ಮೆಡಿಸಿನ್ಸು ಮತ್ತು ಎಸೆನ್ಷಿಯಲ್ ಐಟಮ್ಸ್ನ ಸಪ್ಲೈ ಮಾಡೋದ ನಿಟ್ಟಿನಲ್ಲಿ ನಡೀತದೆ. ಎಲ್ಲೆಲ್ಲಿ ಹಾಟ್ಸ್ಪಾಟ್ ಇದೆ ಅಂತೂ ಅಲ್ಲಿ ಅವ್ರು ಆಚೆ ಕೂಡ ಬರೋಂಗೆ ಇಲ್ಲ. ಈಗ ಅಲ್ಲಿರೋ ಅಂಗಡಿಗಳನ್ನ ಕೂಡ ಮುಚ್ಚಿದ್ದಾರೆ. ಸೊ ಬೇಸಿಕಲಿ ದ ವೇ ಯು ಆರ್ ಸೀಯಿಂಗ್ ದ ನಂಬರ್ ಆಫ್ ಕೇಸಸ್ ಇನ್ ಎವ್ರಿ ಹಾಟ್ಸ್ಪಾಟ್, ಯು ಥಿಂಕ್ ಥಿಂಗ್ಸ್ ಆರ್ ಗೋಯಿಂಗ್ ಔಟ್ ಆಫ್ ಹ್ಯಾಂಡ್ಸ್ ಬ್ಯಾಂಗ್ಳೂರಲ್ಲಿ? ಅದ್ರ ಬಗ್ಗೆ ಏನಂತಂದರೆ ಈಗ ಒಂದು ಇಮಿಡಿಯೇಟ್ ಎಕ್ಸ್ಟ್ರಾ ಮೆಷರ್ಸ್ ತೊಗೊಳ್ಳೇಬೇಕು. ಈಗ ಟೆಸ್ಟಿಂಗ್ ಕಿಟ್ಸ್ನ ಇನ್ಕ್ರೀಸ್ ಮಾಡಿ ಹಾಟ್ಸ್ಪಾಟ್ಸ್ನಲ್ಲಿರೋ ಪ್ರತಿಯೊಂದು ಮನೆ, ಪ್ರತಿಯೊಬ್ಬ ಇಂಡಿವಿಜುವಲ್ನ ಟೆಸ್ಟ್ ಮಾಡಿ, ಆಮೇಲೆ ಮಲ್ಟಿಪಲ್ ಟೆಸ್ಟ್ಸ್. ಆ್ಯಸ್ ಡಾಕ್ಟರ್ ಸೆಡ್, ಇಟ್ಸ್ ನಾಟ್ 1 ಸರಿ ಟೆಸ್ಟ್ ಅಲ್ಲ ಇದು. ಎಷ್ಟೊಂದು ಜನಕ್ಕೆ 3 ಸರಿ 2 ಸರಿ ಟೆಸ್ಟ್ ನೆಗೆಟಿವ್ ಬರುತ್ತೆ, 4ನೇ ಸರಿ ಪಾಸಿಟಿವ್ ಬರ್ತಾ ಇದೆ. ಇದು ಈ ವಿಚಾರ ಇರೋದ್ರಿಂದ ಕಂಟಿನ್ಯೂಸ್ ಟೆಸ್ಟಿಂಗ್ ಇನ್ ಹಾಟ್ಸ್ಪಾಟ್ಸ್ ಇಸ್ ಅ ವೆರಿ ವೆರಿ ಮ್ಯಾಂಡೇಟರಿ ಥಿಂಗ್. ಓಕೆ, ಅದನ್ನ ಈಗ ಸ್ವಲ್ಪ ಇನ್ಕ್ರೀಸ್ ಮಾಡಲೇಬೇಕು. ಯಾಕಂದರೆ ಪಾಪ ಅವ್ರು ಲೇಬರ್ ಡಿಪಾರ್ಟ್ಮೆಂಟನ್ನು ರೆಫರ್ ಮಾಡೋದು. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ವೆಲ್ಫೇರ್ ಫಂಡ್ ಅಂತ ಹೇಳಿ ಸುಮಾರು 8,000 ಕೋಟಿ ಇದೆ. ಆ ಫಂಡನ್ನು ಎಷ್ಟರ ಮಟ್ಟಿಗೆ ಬಳಸ್ಕೋಬೋದು ಅನ್ನೋಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಬಳಸ್ಕೊಳ್ಳೋದು ಒಂದು ಕಡೆ. ಅನ್ಫಾರ್ಚುನೇಟ್ಲಿ ಯಾವ ಲೇಬರ್ ಡಿಪಾರ್ಟ್ಮೆಂಟ್ನವರು ಫುಡ್ ಐಟಮ್ಸನ್ನು ಬಾಕ್ಸ್ ಮಾಡಿ ಕಳಿಸ್ತಾರೆ, ಅದರ ಮೇಲೆ ಸರ್ಕಾರದ ಎಂಬ್ಲಮ್ ಹಾಕಿರೋವಂಥ ಬಾಕ್ಸ್ ಮೇಲೆ ನಾಚಿಕೆ ಆಗೋದಿಲ್ವ ರಾಜಕಾರಣಿಗಳು, ಶಾಸಕರುಗಳು, ಮಂತ್ರಿಗಳು ಅವ್ರ ಕ್ಷೇತ್ರದಲ್ಲಿ ಅದರ ಮೇಲೆ ಆ್ಯಸ್ ಇಫ್ ಅವರೇ ಕೊಟ್ವಿ ಅಂತೇಳಿ ಅವ್ರ ಫೋಟೋ ಹಾಕ್ಸ್ಕೊಂಡು ಹಂಚೋವಂಥದ್ದನ್ನು ಕೇಸ್ ರಿಜಿಸ್ಟರ್ ಆಗುತ್ತೆ. ಹೌದು. ಯಾವ ಫುಡ್ ಐಟಮ್ಸನ್ನು ಎಂಥದ್ದು ಟಾಸ್ಕ್ ಫೋರ್ಸ್ ಅಂತ ಯಾರೋ ಒಂದು ಹೆಣ್ಮಗಳ ನಾಯಕತ್ವದಲ್ಲಿ ಮಾಡಿದ್ದಾರೆ, ರೈಟಿಂಗಲ್ಲಿ ಕಂಪ್ಲೇಂಟ್ ಮಾಡುತ್ತಾರೆ. 29,000 ಕಿಟ್ಸನ್ನು ಕೊಟ್ಟಿದ್ರೆ 79,000 ಕೊಟ್ಟಿದ್ದಾರೆ ಅಂತೇಳಿ ತಪ್ಪು ಲೆಕ್ಕಗಳನ್ನು ಬರೀತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಕೂಡ ಸಾಕಷ್ಟು ಎಡುತ್ತಾ ಆಯ್ತಾ. ಯಾವ ಕಾರ್ಪೊರೇಷನಲ್ಲಿ BBMPನಲ್ಲಿ ಒಂದು ವಾರ್ ರೂಮ್ ಮಾಡಿದ್ದಾರಂತೆ. ನನಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನನ್ನ ಗಮನಕ್ಕೆ ತರ್ತಾರೆ, ಸರ್ ಅಲ್ಲೊಂದು TV ಹಾಕಿದ್ದಾರೆ, 4 ಚೇರ್ಗಳು ಹಾಕಿದ್ದಾರೆ, ಒಂದು AC ಮಾಡಿದ್ದಾರೆ, ನಾಟ್ ಇವನ್ 50 lakhs ಖರ್ಚು ಮಾಡಿಲ್ಲ, ಅದಕ್ಕೆ ಬಿಲ್ಲು 5 ಕೋಟಿ ಮಾಡಿದ್ದಾರೆ ಸರ್ ಇವತ್ತು ಪರಿಸ್ಥಿತಿ ಅಂತ. ಸೊ ರಿಯಲಿ ಪ್ಯಾಥೆಟಿಕ್. ಡಾಕ್ಟ್ರೆ, ನೀವು 14 ಪಾಯಿಂಟ್ ಫಾರ್ಮುಲಾನ ಯು ಹ್ಯಾವ್ ಬೀನ್ ಅಡ್ವೈಸಿಂಗ್ ದ ಗೌರ್ಮೆಂಟ್. ಸೊ ಈ 14 ಪಾಯಿಂಟ್ ಫಾರ್ಮುಲಾ ನಿಮ್ಮ ಪ್ರಕಾರ ಈ ನೆಕ್ಸ್ಟ್ ಏನು May 3 ತನಕ ಇದೆ ಲಾಕ್ಡೌನ್, ಸೊ ವಾಟ್ ಆರ್ ದೀಸ್ ಪಾಯಿಂಟ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಆನ್ ವಾರ್ ಫುಟಿಂಗ್? ಮೊದಲಾಗಿ ನಮ್ಮ ಕೋರ್ ಟೀಮಲ್ಲಿ ಎಲ್ಲ ಸೆವೆರಲ್ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್, ICMR ಎಕ್ಸ್ಪರ್ಟ್ಸ್, ಪೀಪಲ್ ಫ್ರಮ್ ದ ಲೀಗಲ್ ಫ್ರೆಟರ್ನಿಟಿ, ಆಲ್ ಹ್ಯಾವ್ ಕಲೆಕ್ಟಿವ್ಲಿ ಸ್ಯಾಟ್ ಡೆಲಿಬ್ರೇಟೆಡ್ and taken suggestion from Elsevier's and Lancet publication resource groups, which are international research groups on international best practices. ಅವರು ಬೇರೆ ಬೇರೆ ದೇಶಗಳಲ್ಲಿ ಯಾವ ಉದಾಹರಣೆಗಳಿಂದ ಅದನ್ನು ಟ್ಯಾಕಲ್ ಮಾಡಿದರೆ ಹೇಳುವ ಸಂದರ್ಭಗಳನ್ನು ತಗೊಂಡು ನಾವು ಕೆಲವು ಬೇಸಿಕ್ ರೆಕಮೆಂಡೇಷನ್ಸ್ ಒಟ್ಟಿಗೆ ಹಾಕಿದ್ದೀವಿ. ಮುಖ್ಯವಾಗಿ ಅದರ ಉದ್ದೇಶ ಏನಿದ್ದದ್ದು ಟು ಕಮ್ಯುನಿಕೇಟ್ ಆನ್ ವಾಟ್ ಈಸ್ ದ ಇಫೆಕ್ಟಿವ್ ಮೆಷರ್ಸ್ ವಿ ಕ್ಯಾನ್ ಟೇಕ್ ಇನ್ ದ ನೆಕ್ಸ್ಟ್ 3 more weeks. ಪುನಃ ಯಾಕಂತ ಹೇಳಿದರೆ ಅದರ್ವೈಸ್ ಅಟ್ ದ ಎಂಡ್ ಆಫ್ May 3rd we will again be square one on the day one, like we spoke, saying that we will be discussing the same points. So our submission, and I think the 14 points is the most important point that I would like to highlight.
is again syndromic approach and hunting down every positive patient. ದಟ್ ಕುಡ್ ಬಿ ಡನ್ ಓನ್ಲಿ ಥ್ರೂ ಮೊಬೈಲ್ ಕ್ಲಿನಿಕ್ಸ್ ಅನ್ಸುತ್ತೆ. One is mobile clinic or through a door-to-door approach using medical colleges, using teachers, using the police, using a collective workload. Today is the day when we have to come forward and we have to hunt down, and so basically with one toll-free number, with one particular thing to find out ಯಾರಿಗಾದರೆ ಜ್ವರ ಇದ್ದರೆ ಅಂಥವ್ರಿಗೆ ಹೋಗಿ ಹುಡುಕಾಡಿ. ಈಗ ತುಂಬ ಜನರಿಗೆ ಭಯ ಏನುಂಟು, ನಾನೀಗ ಜ್ವರ ಉಂಟು ಹೇಳಿಬಿಟ್ರೆ ನನ್ನ ಪೊಲೀಸವ್ರು ಬಂದು ತೊಗೊಂಡು ಹೋಗಿ ಬೇರೆ ಮನೆಗೆ ಹಾಕಿಬಿಡ್ತಾರೆ, ಕ್ವಾರಂಟೈನ್ ಮಾಡಿಬಿಡ್ತಾರೆ, ನನ್ನ ಜೀವನ ಹಾಳಾಗೋಗುತ್ತೆ. ಅದಕ್ಕೆ ಜ್ವರ ಇದ್ದವರು ಹೇಳ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮನೆಗೆ ಹೋಗಿ ಸಿಂಪಲ್ ಆಗಿ ಅದನ್ನು ಟೆಸ್ಟ್ ಮಾಡಿ ಪಾಸಿಟಿವ್ ಬರುವವರೆಗೆ ಆ್ಯಕ್ಷನ್ ಸ್ಟಾರ್ಟ್ ಮಾಡಿ ಅದಕ್ಕೆ, ದೆನ್ ಆಫ್ಟರ್ ದಟ್ ನೀಡ್ ಬಿ ಪಾಸಿಟಿವ್ ಇದ್ದರೆ ನೆಸೆಸರಿ ಆ್ಯಕ್ಷನ್ ತೊಗೊಳ್ಬೇಕು. ಆ ಆಶ್ವಾಸನೆ ಜನರಿಗೆ ಬರಬೇಕು. ದಟ್ ನನಗೆ ಜ್ವರ ಇದ್ದರೆ ನಾನು ಹೊರಗೆ ಬಂದು ಹೇಳ್ಬೋದು, ನನ್ನನ್ನು ಸರ್ಕಾರ ಅಥವಾ ಆಸ್ಪತ್ರೆಗಳು ನೋಡ್ಕೊಳ್ತಾರೆ ಹೇಳುವ ಧೈರ್ಯ ಬರಬೇಕಾಗತ್ತೆ. ಅದಕ್ಕೆ ಸಿಂಡ್ರೋಮಿಕ್ ಅಪ್ರೋಚಲ್ಲಿ ಅಗ್ರೆಸಿವ್ ಹೋಮ್ ಟು ಹೋಮ್ ಡೋರ್ ಟು ಡೋರ್ ಟೆಸ್ಟಿಂಗ್ or mobile testing units through ambulances or through kiosks can be set up, and this should be done in 24 hours. ಡಾಕ್ಟರ್, ಈ ಏನು ನಾವು ಕೇಸ್ ಫೆಟಾಲಿಟಿ ರೇಟ್ ನೋಡಿದಾಗ ಕೇರಳಲ್ಲಿ 0.5% ಇದೆ, ಆದರೆ ಕರ್ನಾಟಕ ಅಲ್ಲಿ 4.3% ಇದೆ. ಒಂದು ಕಡೆ ಟೆಸ್ಟಿಂಗಲ್ಲಿ ನಾವು ಎಲ್ಲೋ ಎಡುತ್ತಾ ಇದ್ದೀವಿ ಅನ್ನೋದು, ಮತ್ತೊಂದು ಕಡೆ ತುಂಬ ಅಡ್ವಾನ್ಸ್ ಆದಮೇಲೆ ಗೊತ್ತಾದರೆ ಅಲ್ಲಿ ಕೂಡ ನಾವು ಎಡುತ್ತಾ ಇದ್ದೀವಿ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಇದರಲ್ಲಿ ಇನ್ನೊಂದು ಅಂಶ ಉಂಟು, ಇದರಲ್ಲಿ ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಅಂಶ ಉಂಟು. ಸಿ, ನಂಬರ್ ಒನ್, ವಾಟ್ ಐ ಆಮ್ ಆಫನ್ ಹೈಲೈಟಿಂಗ್ ಇಸ್ ದ ಮೋರ್ ಯು ಟೆಸ್ಟ್ ದ ಮೋರ್ ಯು ವಿಲ್ ಸಿ ಪಾಸಿಟಿವ್. ನಂಬರ್ ಒನ್, ದ ಮೋರ್ ಯು ಟೆಸ್ಟ್ ದ ಲೆಸ್ ದ ಫೇಟಾಲಿಟಿ ವಿಲ್ ಬಿ ದೇರ್. ಎರಡಕ್ಕೂ ಒಂದೇ ಉತ್ತರ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಅಂಶ, ಈಗ ಕೇರಳ ಅಂಥದ್ರಲ್ಲಿ ಅವರು ಆಲ್ರೆಡಿ ಒಂದು ಸತಿ ಅವರು ನಿಪಾ ವೈರಸ್ಸಿಂದ ಕಷ್ಟನ ಅನುಭವಿಸಿದ್ದಾರೆ. ಅವ್ರಿಗೆ ಗೊತ್ತಾಯ್ತು ಇದಕ್ಕೆ. ನಾನೇನು ಹೇಳ್ತೀನಿ, this is called as response to calamities, calamity responses, response to an emergency. ಈಗ ನನಗೆ ಯಾರಾದರೂ ಅಟ್ಯಾಕ್ ಮಾಡಿದರೆ, ನನಗೆ ಕರಾಟೆ ಗೊತ್ತಿದ್ದರೆ ನಾನು ಅಟ್ಯಾಕ್ ಮಾಡ್ಬೋದು. ಆವಾಗ ನಾನು ಕೂತ್ಕೊಂಡು ಯೋಚನೆ ಮಾಡೋಕ್ಕಾಗೋದಿಲ್ಲ, ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೆ, ನಾನೀಗ ಒಂದು ಇದು ಮೂವ್ ಮಾಡ್ತೇನೆ ಹೇಳಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಅನ್ ಇನ್ಸ್ಟೆಂಟ್ ರೆಸ್ಪಾನ್ಸ್ ಟು ಕ್ರೈಸಿಸ್. ಓಕೆ, ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಕೂಡ ನಾವು ವಾಟ್ ಈಸ್ ಹ್ಯಾಪನಿಂಗ್ ಇಸ್, ಕೇರಳದಂಥ ಮಾಡೆಲಲ್ಲಿ ದೆರ್ ಈಸ್ ವೆರಿ ವೆರಿ ಕ್ಲಿಯರ್ ಮೆಸೇಜಿಂಗ್ ವಿತ್ ದ ಎಲ್ಡರ್ಲಿ ಪೀಪಲ್. ಮಾರ್ಟಾಲಿಟಿ ಎಲ್ಲಿ ಜಾಸ್ತಿ ಆಗುತ್ತೆ, 65+ ಜಾಸ್ತಿ ಆಗುತ್ತೆ. ಅಂಥ ಜನರಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ, ಡಾಕ್ಟ್ರು ಒಂದು ಮಾತನ್ನು ಹೇಳಿದರು, ನ್ಯಾಷನಲ್ ಕೆಲಾಮಿಟಿ ಅಂತೇಳಿ. ಐ ಥಿಂಕ್ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ದೇಶ ಇದು ನ್ಯಾಷನಲ್ ಕೆಲಾಮಿಟಿ ಅಂತ ಡಿಕ್ಲೇರ್ ಮಾಡಿ ಎಲ್ಲದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಾರ್ ಫುಟಿಂಗ್ಸಲ್ಲಿ ಈಗ ಕೇರಳ ರಾಜ್ಯದಲ್ಲಿ ಈ ರೀತಿಯ ವೈರಸ್ ಅನೇಕ ಸಂದರ್ಭದಲ್ಲಿ ಆ ರಾಜ್ಯದ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಹಿಂದಿನ ಹಿಸ್ಟ್ರಿಯ ಹಿನ್ನೆಲೆಯಲ್ಲಿ ಇವತ್ತು ವಾರ್ ಫುಟಿಂಗ್ಸಲ್ಲಿ ಬೇರೆ ರಾಜ್ಯಗಳು ಕಂಪೇರ್ ಮಾಡಿಕೊಂಡ್ರೆ ಅವರು ಫೈಟ್ ಮಾಡ್ತಾ ಇದ್ದಾರೆ. ಆಲೋಪತಿಯಿಂದ ಹಿಡಿದು, ಹೋಮಿಯೋಪತಿಯಿಂದ ಹಿಡಿದು, ಆಯುರ್ವೇದಿಕ್ಕಿಂದ ಹಿಡಿದು ಇನ್ನಿತರ ಗ್ಲೋಬಲಿ ಕೇರಳದ ಮಾಡೆಲ್ ಡಿಸ್ಕಷನ್ ಆಗ್ತಾ ಇದೆ ಆಯ್ತಲ್ಲ. ಅದ್ರ ಜೊತೆಗೆ ಮೊನ್ನೆ ನಾನು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ, 92 ವರ್ಷನೋ 94 ವರ್ಷದ ವಯೋವೃದ್ಧ, ಅವರ ವೈಫು 86 ವರ್ಷದ ವಯಸ್ಸಾಗಿರುವಂಥವ್ರು, ಇಬ್ಬರೂ ಸಹ ಪಾಸಿಟಿವ್ ಬಂದು ಟ್ರೀಟ್ಮೆಂಟ್ ಆದಮೇಲೆ ನೆಗೆಟಿವ್ ಆಗಿ ಅವರನ್ನು ಅತ್ಯಂತ ಖುಷಿಯಾಗಿ ಅಲ್ಲಿರುವಂಥ ನರ್ಸಸ್ಸು, ಡಾಕ್ಟರ್ಸನ್ನು ಕಳಿಸುವಂಥ ಆ ಸಂತೋಷದ ಸಂದರ್ಭವನ್ನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಆ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಬರಬೇಕಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲೂ ಬರುವಂಥ ದಿಕ್ಕಿನಲ್ಲಿ ಈ ದೇಶದ ನಾಯಕತ್ವವನ್ನು ಗಮನ ಹರಿಸಿದಾಗ ಮಾತ್ರ ಆ ಸ್ಥಿತಿ ಬರಲಿಕ್ಕೆ ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ಬರೇ ಸುಮ್ಮನೆ ಲಾಕ್ಡೌನ್ ಮಾಡ್ತೇವೆ ಅಥವಾ ಚಪ್ಪಾಳೆ ತಟ್ಟಿಸ್ತೇವೆ, ದೀಪ ಹಚ್ಚಿಸ್ತೇವೆ, ಇದರಿಂದ ಸಾಧ್ಯ ಇಲ್ಲ. ಸಮ್ ಎಕ್ಸ್ಟೆಂಟ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬಹುದೇ ಹೊರತು ಇದರಿಂದ ಸಮಸ್ಯೆಗೆ ಪರಿಹಾರ ರೂಪಿಸಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾಯಕತ್ವ. ಓಕೆ ಡಾಕ್ಟರ್, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಈ ಮಾಡೆಲ್ಸ್ ಬಗ್ಗೆ. ಮುಖ್ಯವಾಗಿ ನಾನು ಹೇಳೋದು, ಬಿಲ್ವಾರಲ್ಲೂ ರಾಜಸ್ಥಾನಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ಮಿಟಿಗೇಟ್ ಮಾಡಿ ಕಂಟೈನ್ ಮಾಡಿದ್ರು ಅನ್ಸುತ್ತೆ ಅವರು. ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಗ್ರೆಸಿವ್ ಟೆಸ್ಟಿಂಗ್ ಆ್ಯಂಡ್ ಐಸೋಲೇಷನ್ ಆ್ಯಂಡ್ ಕ್ವಾರಂಟೈನಿಂಗ್ ಇದೇ ಮಾಡಿದ್ದು. ಎನಿ ಸ್ಟೇಟ್ ದಟ್ ಡಸ್ ದಿಸ್ ಎಫೆಕ್ಟಿವ್ಲಿ ವಿಲ್ ಸಕ್ಸೀಡ್. ಆ್ಯಂಡ್ ಹೌ ಡಿಡ್ ಕೇರಳ ಡೂ ಇಟ್? ಡೋರ್ ಟು ಡೋರ್. ದೇ ಜಸ್ಟ್ ಸಿಂಪ್ಲಿ ಡಿಡ್ ದ ಪಲ್ಸ್ ಪೋಲಿಯೋ ಮಾಡೆಲ್. ಬಟ್ ಡೋರ್ ಟು ಡೋರ್ ನಾವಂತೂ ಇಲ್ಲಿವರೆಗೂ ಶ್ರೀನಿವಾಸ್ ಅವ್ರು ನೀವು ಹೇಳಬೇಕು, ಡೋರ್ ಟು ಡೋರ್ ನಮ್ಮಲ್ಲಿ ಟೆಸ್ಟಿಂಗ್ ನಡೀತಾ ಇದಾವ? ಡೋರ್ ಟು ಡೋರ್ ನಾವು ನೋಡ್ದಂಗಿನ್ನ ನಡೀತಾ ಇಲ್ಲ. ಹಾಟ್ಸ್ಪಾಟ್ಸ್ನಲ್ಲಿ ಸ್ವಲ್ಪ ಹೋಗಿ ದೇ ಆರ್ ಡೂಯಿಂಗ್ ದ ಟೆಸ್ಟಿಂಗ್, ಬಟ್ ಇನ್ ಜನರಲ್ ದ ಸಿಟಿನಲ್ಲಿ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ದಟ್ ಇಸ್ ಕಾಲ್ಡ್ ಸ್ಕ್ರೀನಿಂಗ್. ದಟ್ ಇಸ್ ನಾಟ್ ಇವನ್ ಕಾಲ್ಡ್ ಟೆಸ್ಟಿಂಗ್. ವಿ ಆರ್ ನಾಟ್ ಟೆಸ್ಟಿಂಗ್, ವಿ ಆರ್ ಜಸ್ಟ್ ಸ್ಕ್ರೀನಿಂಗ್ ಇನ್ ದೋಸ್ ಪ್ಲೇಸಸ್. ಸೊ ದ ಪಾಯಿಂಟ್ ಇಸ್, ಇಟ್ ಈಸ್ ಅ ಕ್ರೈಸಿಸ್ ಸಿಚುವೇಶನ್. ಇಟ್ ಈಸ್ ಅ ಕ್ರೈಸಿಸ್ ಸಿಚುವೇಶನ್. ನಾನು ಹೇಳಿದಂಗೆ ಡೆಮೋಕ್ರಸಿ
ಟೆಸ್ಟಿಂಗ್ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ PCR ಬೇಕು ಅಥವಾ ಕಿಟ್ಸ್ ಬೇಕು. ಕಿಟ್ಸ್ ಇಲ್ಲ ಅಂದರೆ ನೀವು ಡೋರ್ ಟು ಡೋರ್ ಹೇಗೆ ಸಾಧ್ಯ? ಏನು ಮಾಡೋಕ್ಕಾಗಲ್ಲ. ನೀವು ಡೋರ್ ಟು ಡೋರ್ ಹೋಗಿ ಟೆಸ್ಟ್ ಮಾಡಬೇಕಾದ್ರೆ ಹಾಟ್ಸ್ಪಾಟ್ಸ್ ಅಲ್ಲಾಗಲಿ ಮತ್ತೊಂದರಲ್ಲಾಗಲಿ ಯು ಹ್ಯಾವ್ ಟು ಕ್ಯಾರಿ. ಡಾಕ್ಟರ್ ಹೇಳ್ದಂಗೆ ಇಟ್ಸ್ ಜಸ್ಟ್ ಸ್ಕ್ರೀನಿಂಗ್ ಅಂತ ಹೋಗುತ್ತೆ. ಸ್ಕ್ರೀನಿಂಗ್ ಬೇರೆ, ಟೆಸ್ಟಿಂಗ್ ಬೇರೆ. ಟೆಸ್ಟಿಂಗ್ ಆಗಬೇಕಾದ್ರೆ ಇವತ್ತು ಬೆಂಗಳೂರು ರಾಜ್ಯದಲ್ಲಿ ಇರುವಂಥದ್ದು 5, ನಾನು ಆಗಲೇ ಹೇಳಿದಾಗೆ ವಿಕ್ಟೋರಿಯಾ, ಬೋರಿಂಗು, ರಾಜೀವ್ ಗಾಂಧಿ, ರಂಗದೊರೆ ಮತ್ತು ಆನಂದ್ ಲ್ಯಾಬ್. ಇಲ್ಲಿಗೆ ಹೋಗಬೇಕಾದ್ರೆ ಇದನ್ನು ಬಿಟ್ಟರೆ ಬೇರೆ ನೀವು ಟೆಸ್ಟ್ ಮಾಡೋದಕ್ಕೆ ಡೋರ್ ಟು ಡೋರ್ ಹೋಗಿ ಏನು ಮಾಡ್ತೀರಿ? So my submission to you, sir. Yeah, please. In this particular step, Ali, this is one of the crises we have highlighted, and what we have also given a solution to this, which we believe is feasible. ಇದನ್ನು ನಾವು ಮಾಡ್ಬೋದು ಹೇಳಿದರೆ ಡೋರ್ ಟು ಡೋರ್ ಹೋಗುವಾಗ ಕೂಡ there is a simple synthetic swab ತೊಗೊಂಡು ಹೋಗಬೇಕು. ಅದನ್ನು ತೊಗೊಂಡು ಹೋಗಿ ಕೇರ್ಫುಲ್ಲಾಗಿ ಸಿಂಡ್ರೋಮಿಕ್ ಅಪ್ರೋಚ್ ಇದರಲ್ಲಿ ಆ ಫೀವರ್ ಇದ್ದವನಿಗೆ ಇಮಿಡಿಯೇಟ್ಲಿ ಅದನ್ನು ಸ್ವಾಬ್ ತೊಗೊಂಡು ಕರ್ಕೊಂಡು ಬಂದರೆ we have also volunteered to say that Indian Institute of Science has come forward to do aggressive testing of about 2,000 per day. Through their own way, they have agreed to help us. So there are ways, and we'll have to innovate ways. I think the point now is to somehow take a decision. Yeah, ultimately government has to have a will to do it. ತಾವು ಹೇಳ್ದಂಗೆ 5 ಜಾಗ ಏನಿದೆ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಅದನ್ನು ಮಾಡಬೇಕು ಅಂತ ತಾವು ಹೇಳ್ತಿದ್ದೀರಿ. ಸಿಂಡ್ರೋಮಿಕ್ ಅಪ್ರೋಚ್ ರೆಡ್ ಸ್ಪಾಟ್ ಏರಿಯಾದಲ್ಲಿ ಹುಡುಕಾಡಿ ಗಾಡಿಗಳನ್ನು ತೊಗೊಂಡು ಹೋಗಿ ಆ ಸ್ವ್ಯಾಬ್ಗಳನ್ನು ತೊಗೊಂಡು ಬನ್ನಿ 5 ಲ್ಯಾಬ್ಗಳಲ್ಲಿ ಅಗ್ರೆಸಿವ್ ಆಗಿ ಟೆಸ್ಟ್ ಮಾಡಿ ಸಂಜೆ ಒಳಗಡೆ ಅದರ ರಿಪೋರ್ಟ್ ತೊಗೊಂಡು ಯಾರ್ಯಾರು ಪಾಸಿಟಿವ್ ಇದ್ದಾರೆ ಅದನ್ನು ಐಸೋಲೇಟ್ ಮಾಡಿ. ಓಕೆ, ಸಿಂಪಲ್. ಅಟ್ಲೀಸ್ಟ್ ಲೆಟ್ ಅಸ್ ಸ್ಟಾರ್ಟ್ ದಟ್. Let us send vehicles of 108 ambulances or a kiosk or whatever, quickly go there with the person with personal protection like Ugrappa sir said. Go and test. It can be, we should start it today. ನಾನು ಯಾಕೆ ಹೇಳೋದು every day today is pivotal, every minute is pivotal. Okay. We are not, because every week that we waste in the lockdown, we are going to kill the economy, we are going to kill the people. ಬಟ್ ಇಫ್ ಅದನ್ನು ನಾವು ಎಫೆಕ್ಟಿವ್ ಆಗಿ ಟೈಮ್ ಹಿಡ್ಕೊಂಡು ಟೆಸ್ಟಿಂಗಿಗೆ ಯೂಸ್ ಮಾಡಲಿಲ್ಲ ಇದ್ರೆ ಪ್ರಯೋಜನ ಇಲ್ಲ. ಓಕೆ, ಸೊ ಏನೀಗ 2-3 ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೇ 3 ತನಕ. ಅಷ್ಟು ಕೂಡ ಮತ್ತೆ ವೇಸ್ಟ್ ಆಗುತ್ತೆ. ನಾನೊಂದು ಇದ್ರ ಬಗ್ಗೆ ಒಂದು ವೇಸ್ಟ್ ಅಲ್ಲ, ಇನ್ನೊಂದು ಕೊಡಿ. ಒಂದು ಕಡೆ ಈ ರೋಗವನ್ನ ಕಂಟೈನ್ ಮಾಡುವಂಥದ್ರಲ್ಲಿ ಫೇಲ್ಯೂರ್ ಆಗ್ತಾ ಇರೋದು, ಒಂದು ಕಡೆ ಸ್ಪ್ರೆಡ್ ಆಗೋದ್ರಲ್ಲೂ ಇರೋದು. ಇದು ವಿ ಹ್ಯಾವ್ ಬೀನ್ ಫೋಕಸಿಂಗ್ ಆ್ಯಂಡ್ ಟಾಕಿಂಗ್ ಮಚ್ ಅಬೌಟ್ ಅರ್ಬನ್ ಪಾಕೆಟ್ಸ್. ಈಗ ರೂರಲ್ ಏರಿಯಾಸಲ್ಲಿ ನಾವು ಈಗ ಒಂದೊಂದೇ ಕೇಸ್ ನೋಡ್ತಾ ಇದ್ದೀವಿ. ಸೊ ವಾಟ್ಸ್ ಗೋಯಿಂಗ್ ಟು ಬಿ ಲೈಕ್ ಟುಮಾರೋ? ತಾವು ಹೇಳ್ದಂಗೆ ಸ್ಕ್ರೀನಿಂಗ್ ಶುರು ಆಗಿಲ್ಲ ಅಂದರೆ ಬೆಂಗಳೂರಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಇನ್ನೊಂದಿದೆ. ಬಟ್ ರೂರಲ್ ಕರ್ನಾಟಕ ಬಗ್ಗೆ ತಾವೇನು ಹೇಳ್ತೀರಿ? ಸೊ ಎಲ್ಲ ಜನ ಹೋಗ್ಬಿಟ್ಟಿದ್ದಾರೆ, ಈಗ ಬ್ಯಾಂಗ್ಳೂರಿಂದ ಹೋಗ್ಬಿಟ್ಟಿದ್ದಾರೆ, ಬಾಂಬೆಯಿಂದ ಬಂದುಬಿಟ್ಟಿದ್ದಾರೆ. ದರ್ ಇಸ್ ಬೀನ್ ಅ ಹ್ಯೂಜ್ ಮೈಗ್ರೇಷನ್. ಸೊ ಅಲ್ಲಿ ಹೌ ಡು ಯು ಸಿ ದಟ್? ಐ ವುಡ್ ಆಲ್ಸೋ ಆ್ಯಡ್ ಟು ದಿಸ್ ದಟ್ ಇನ್ ಅಡಿಷನ್ ಟು ದ ಟ್ರಾವೆಲ್ ಇದು ನಾವು ಐ ಥಿಂಕ್ ವಿ ಆರ್ ಆಲ್ರೆಡಿ ಇನ್ ದ ಕಮ್ಯುನಿಟಿ ಫೇಸ್. ಇನ್ ಮೈ ಅಸಂಪ್ಷನ್ we are already in the community phase where we have to get ready. Yakandre there is enough number of tests. So I think there is one big concern which many public health experts over the last 2 days have been raising across the country. Tumma public health expert avaru bere journal galalli idralli discussion ಮಾಡ್ತಾ ಇದ್ದಾರೆ ಹೇಳಿದ್ರೆ every state is sending data to ICMR. ಆದರೆ ಆ process data ವಾಪಸ್ ಬರ್ತಾ ಇಲ್ಲ. Okay. ಅಂದರೆ no state today knows of the tests that were positive, how many of them had travel history, how many of them were asymptomatic, how many of them had travel history. They don't know the details. Only when you know that will you be able to say that there is a contagion. Okay. Community spread has occurred and it has extensively. So lot of public health experts in our groups, in the medical fraternity internationally are discussing that we have to have raw data. Okay. To actually tell which is what the ICMR has to supply. Okay. ಆ ಡೇಟಾ ಬಂದ್ರೇ ನಮಗೆ ಇದರ ಬಗ್ಗೆ ಮಾಹಿತಿ ಸಿಗ್ಬೋದು, ಮತ್ತೆ ನಾವು ಸ್ಟ್ರಾಟಜಿ ಮಾಡ್ಬೋದು. ಈ ಪಾಕೆಟ್ಸಲ್ಲಿ ಟ್ರಾನ್ಸಿಷನ್ ಆಲ್ರೆಡಿ ಟ್ರಾವೆಲ್ ಹಿಸ್ಟ್ರಿ ಇದ್ದವರು ಇದ್ದರು, ಅದರೊಟ್ಟಿಗೆ ಅವರು ಇಷ್ಟು ಜನರಿಗೆ ಟ್ರಾನ್ಸ್ಮಿಟ್ ಮಾಡಿದ್ದಾರೆ ಅಂತ ಹಿಸ್ಟ್ರಿ ಇದ್ದರೆ ಮಾತ್ರ ನಾವು ವಿ ಕ್ಯಾನ್ ಟೇಕ್ ಇನ್ನೂ ಕಠಿಣ ಆ್ಯಕ್ಷನ್ ತೊಗೊಳ್ಬೋದು ನಾವು. ಓಕೆ, ICMR ಎಲ್ಲಿವರೆಗೂ ಟ್ರಾನ್ಸ್ಪರೆನ್ಸಿಯನ್ನು ತೋರೋದಿಲ್ವೋ, ಸಪ್ರೆಸ್ ಮಾಡ್ತಾ ಹೋದರೆ ಬಹುಶಃ ಇದನ್ನು ಕಂಟೈನ್ ಮಾಡೋದು ಭಾಳ ಕಷ್ಟ ಆಗ್ಬೋದು. ಇದು ಒಂದು ನಮಗೆ ಇನ್ನೂ ನನಗೆ ಅರ್ಥ. ಈ ರೂರಲ್ ಕರ್ನಾಟಕ ಬಗ್ಗೆ ನೀವು ತುಂಬ ವರ್ಕರ್ಸ್ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಸಿಚುವೇಶನ್ ಹೇಗಿದೆ ನೋಡಿ? ಭಾಳ ಕಷ್ಟ ಇದೆ, ಜನರ ಬದುಕು ಭಾಳ ಕಷ್ಟ ಆಗ್ತಾಯಿದೆ. ನೋಡಿ, ಆ ಗಂಗಮ್ಮ ಪಾಪ ಬ್ಯಾಂಗ್ಳೂರಿಂದ ನಡ್ಕೊಂಡು ಹೋಗಿ ಆಕೆ ಸಿಂಧನೂರಿಗೆ ಸೇರೋದಕ್ಕೆ ಮೊದಲು ಬಳ್ಳಾರಿನಲ್ಲಿ ಆಕೆಗೆ ಮೆಡಿಸಿನ್ ಇಲ್ಲ, ಆಹಾರ ಇಲ್ಲ, ಸಾವನ್ನಪ್ತಾಳೆ. ಸರ್, ಇದಕ್ಕೆ ಐ ವುಡ್ ಲೈಕ್ ಟು ಆ್ಯಡ್ ಒನ್ ಪಾಯಿಂಟ್ ಪ್ಲೀಸ್. ದಟ್ ನಾನು ಹಲವಾರು ಇದರಲ್ಲಿ ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂ ಅಂತ ಇದರಲ್ಲಿ ತುಂಬ ಇದರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗ್ತಾ ಉಂಟು. ದಟ್ ದೇರ್ ಆರ್ ಪೀಪಲ್ ಹೂ ವರ್ಕ್ ಆನ್ ಇಯರ್ಲಿ ಇಕಾನಮಿ ಲೈಕ್ ಕಾರ್ಪೊರೇಷನ್ಸ್.
there are people who work on monthly economy, monthly salary, doctors, there are several people who work on monthly salary. Then there are people who work on daily wages. You daily wages work for daily food and shelter. These are their two basic requirements. Even WHO has observed that the poor are the worst hit ಅಂತ ಹೇಳಿ. ಈ daily wages, sir, monthly fellow will survive. The yearly fellow will definitely survive with some small here and there shift. The daily fellow will suffer. And I think Gram Panchayat ಅಲ್ಲಿ ಹೇಳಿದ ಕಾರಣ, I think the PDOs will now have a very key role to play. The Panchayat development officers, the PDOs in every Gram Panchayat will have a pivotal role to play at this juncture. He is the bureaucrat of the Panchayat. He will have a pivotal role to play to actually report to every district center headquarters to say our Gram Panchayats are safe. ನಾನು ಆಗಲೇ ಹೇಳ್ತಾ ಇದ್ದೆ ಗಂಗಮ್ಮಂದು ಹೇಳಿ ಕೆಲವೊಂದು ನೋಡಿ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ನೀವು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ನೋಟಿಸ್ ಮಾಡಿರ್ಬೋದು. ಗುಜರಾತಿನ ಕೆಲವರು ಮಧ್ಯಪ್ರದೇಶದಲ್ಲಿದ್ದರೆ ಅಧಿಕಾರ ಇರೋವಂಥ ಜನ ಲಕ್ಸುರಿ ಬಸ್ಸನ್ನು ಅರೇಂಜ್ ಮಾಡಿ ಅವರನ್ನು ಗುಜರಾತಿಗೆ ತಂದಂಥದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಮಿತ್ ಶಾ ಅವರ ಪ್ರಯತ್ನದಿಂದ ಗುಜರಾತಿಗೆ ತಂದರು ಅಂತೇಳಿ ಮುಖ್ಯಮಂತ್ರಿಗಳು, ಗುಜರಾತಿನ ಮುಖ್ಯಮಂತ್ರಿಗಳು ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಬೆಂಗಳೂರಿನಲ್ಲಿರುವಂಥ ರಾಯಚೂರಿಗೆ ಹೋಗುವಂಥವ್ರಾಗಲಿ, ಬೆಂಗಳೂರಿನಲ್ಲಿರುವಂಥ ಗುಲ್ಬರ್ಗಾಗೆ ಹೋಗುವಂಥವ್ರಿಗಾಗಲಿ, ಅಥವಾ ಗುಲ್ಬರ್ಗಾದಲ್ಲಿರುವಂಥವ್ರು ಬಿಜಾಪುರಕ್ಕೆ ಬರುವಂಥದ್ದಾಗಲಿ ಯಾವುದೇ ಪ್ರಯತ್ನಗಳು ನಡೆದಿಲ್ಲ. ಡಾಕ್ಟ್ರ್ ಹೇಳಿದ್ರು, ಈ ಡೈಲಿ ವೇಜಸ್ನವರು, ವೀಕ್ಲಿ ವೇಜಸ್ನವರು, ಮಂತ್ಲಿ ವೇಜಸ್ನವರು, ಇಯರ್ಲಿ ವೇಜಸ್ನ ಬಗ್ಗೆ ಈಗೆಲ್ಲ ನಮ್ಮ ನೆಲದಲ್ಲಿದೆ. ಮಹರ್ಷಿ ವಾಲ್ಮೀಕಿ ಬರೆದಿರುವಂಥ ರಾಮಾಯಣದ ಅಯೋಧ್ಯಾಕಾಂಡ ಸರ್ಗ 100, ರಾಮ ಮತ್ತು ಭರತನ ಮಧ್ಯೆ ಸಂಭಾಷಣೆ ನಡೆಯುತ್ತೆ. ಕಾಡಿಗೆ ಅಣ್ಣನ ಹೋಗಿ ವಾಪಸ್ ಬಾಪ ಅಂತ ಕರೆದಾಗ, ತಮ್ಮ ನಿನ್ನ ರಾಜ್ಯ ಹೇಗೆ ನಡೀತಾ ಇದೆ, ನಿನ್ನ ಆರ್ಥಿಕ ಪರಿಸ್ಥಿತಿ ಏನು, ನಿನ್ನ ನ್ಯಾಯ ನೀತಿ ಏನು, ನಿನ್ನ ಅರ್ಥನೀತಿ ಏನು, ನಿನ್ನ ಸಾಮಾಜಿಕ ನೀತಿ ಏನು. ಸೊ ಈ ರೀತಿ ಎಲ್ಲವನ್ನು ಸಹ ಚರ್ಚೆ ಮಾಡ್ತಾ ಅಲ್ಲಿ ಹೇಳ್ತಾರೆ, ಯಾವ ರಾಜ್ಯದಲ್ಲಿ ದಿನಗೂಲಿಯ ನೌಕರನಿಗೆ ಅವತ್ತಿನ ಕೂಲಿ ಅವತ್ತೇ ಕೊಡೋದಿಲ್ವೋ, ವಾರದ ಕೂಲಿ ವಾರದಲ್ಲಿ ಯಾವತ್ತಿಗೂ ಕೊಡೋದಿಲ್ವೋ. ಅಲ್ಲಿರುವಂಥದ್ದು ಆರ್ಡ್ಲಿ 100 ಸರ್ಗ 100 75 ಶ್ಲೋಕ ಇದೆ ಸಂಸ್ಕೃತದಲ್ಲಿ. ಹೇಳ್ತಾರೆ ಡೈಲಿಯವರಿಗೆ ಅವತ್ತೇ ಕೊಡಬೇಕು, ವೀಕ್ಲಿನವ್ರಿಗೆ ವೀಕೆಂಡಲ್ಲಿ ಕೊಡಬೇಕು, ಮಂತ್ಲಿನವ್ರಿಗೆ ಮಂತ್ಲಿ ಕೊಡಬೇಕು, ಆ್ಯನ್ಯುಯಲ್ ಕೊಡುವಂಥವ್ರಿಗೆ ಆ್ಯನ್ಯುಯಲ್ ಕೊಡದೇ ಇದ್ದರೆ ಆ ರಾಜ್ಯ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಆ ಸ್ಥಿತಿಯಲ್ಲಿ ಇರಬೇಕಾದ್ರೆ ರಾಮನ ಜಪ ಅನೇಕರು ಮಾಡ್ತಾರೆ, ಆದರೆ ಆ ರಾಮಾಯಣದಲ್ಲಿ ಬರುವಂಥ ಆದರ್ಶಗಳನ್ನಾಗಲಿ ಅಥವಾ ದೇಶದ ಎಕಾನಮಿ, ಇಂಟರ್ನ್ಯಾಷನಲ್ ಎಕಾನಮಿಸ್ಟ್ ಹೇಳ್ತಕ್ಕಂಥದ್ರ ಬಗ್ಗೆನೂ ಸಹ ಗಮನ ಕೊಡದೆ ದೇಶದ ಒಂದು ವರ್ಗ, ಗ್ರಾಮೀಣ ಭಾರತದ ಜನ ಇವತ್ತು ಭಾಳ ದಿಕ್ಕಾಪಾಲಾಗಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ನಗರವಾಸಿಗಳಲ್ಲಿ ಯಾರು ದಿನಗೂಲಿ ಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ಸು, ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು ಅಥವಾ ವೆಂಡರ್ಸ್, ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಕ್ಷೌರಿಕರು, ದೋಬಿಗಳು, ಅಷ್ಟಾಕೆ ಪ್ರಾಣಿಗಳು ಇವತ್ತು ನಾಯಿಗಳಿಗೆ, ಪಾರಿವಾಳಗಳಿಗೆ ಇವತ್ತು ಆಹಾರ ಸಿಗ್ತಾ ಇಲ್ಲ. ಈ ಸ್ಥಿತಿಯನ್ನ ಸರ್ಕಾರಗಳಿಗೆ ಕಣ್ಣಿದ್ದು, ಮನಸ್ಸಿದ್ದು, ಕಿವಿ ಇದ್ದು ಕೇಳಿ ನೋಡಿ ಅದಕ್ಕೆ ಪರಿಹಾರವನ್ನು ರೂಪಿಸ್ತಕ್ಕಂಥದ್ದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಮನುಕುಲದ ನಾಶಕ್ಕೆ ಸರ್ಕಾರಗಳು ಮತ್ತು ನಾಯಕತ್ವ ಕಾರಣ ಆಗುತ್ತೆ ಅಂತ ನೋವಿನ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್. ಶ್ರೀನಿವಾಸ್ ಅವರೇ, ನೀವೆಲ್ಲ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಹೌ ಆರ್ ಯು ಎಫೆಕ್ಟಿವ್ಲಿ ಇಂಪ್ಲಿಮೆಂಟಿಂಗ್ ದಟ್? ಅವ್ರೇನು ಇಶ್ಯೂಸ್ ರೈಸ್ ಮಾಡಿದ್ರು ಅದನ್ನು ಟ್ಯಾಕಲ್ ಹೇಗೆ ಮಾಡ್ತಿದ್ದೀರಿ ಬೆಂಗಳೂರಲ್ಲಿ? ಈಗ ಬೆಂಗಳೂರು ನಗರದಲ್ಲಿ ನಾವೆಲ್ಲ ಕೆಲವು ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು IT ಮತ್ತು ಡೆಲಿವರಿ ಸಪ್ಲೈ ಇದಾರಲ್ಲ, ಡನ್ಸೋ ಅವರು, ಸ್ವಿಗ್ಗಿನವರು, ನಾವೆಲ್ಲ ವಿ ಹ್ಯಾವ್ ಕಮ್ ಟುಗೆದರ್ ಆ್ಯಂಡ್ ಪ್ರಿಪೇರ್ಡ್ ಅನ್ ಆ್ಯಪ್. ಇದೆಲ್ಲ ಯಾವುದೇ ರೀತಿಯ ಫಿಸಿಕಲ್ ಮೀಟಿಂಗ್ ನಡೀದೇನೆ ಜಸ್ಟ್ 4 ಡೇಸ್ನಲ್ಲಿ ಒಂದು ಆ್ಯಪ್ನ ಪ್ರಿಪೇರ್ ಮಾಡಿ 24/7 ಕಾಲ್ ಸೆಂಟರ್ನವ್ರು ಇರ್ಬೋದು, ಡನ್ಸೋ ಡೆಲಿವರಿ ಅವರು ಇರ್ಬೋದು, ನಮ್ಮ ಕಾರ್ಟೂನ್ ಮ್ಯಾಂಗೋ ಅಂತ ಒಂದು ಸಂಸ್ಥೆ ಇದೆ, ಇದೆಲ್ಲ ಎಲ್ಲರೂ ಒಟ್ಟಿಗೆ ಬಂದು ವಿತೌಟ್ ಹ್ಯಾವಿಂಗ್ ಎನಿ ಫಿಸಿಕಲ್ ಮೀಟಿಂಗ್ ಓನ್ಲಿ ಥ್ರೂ ನಮ್ಮ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಮತ್ತು ಈಗ ಆ್ಯಸ್ ಅ ಪೈಲಟ್ ನಾವು ಕತ್ರಿಗುಪ್ಪೆ ಮತ್ತು ಬೆಂಗಳೂರು ಸೌತ್ ವಾರ್ಡ್ನಲ್ಲಿ ಮನೆಗೆ ಮೆಡಿಸಿನ್ಸ್ ಮತ್ತು ಗ್ರಾಸರೀಸ್ ತಲುಪಿಸಂಗೆ ಸ್ಟಾರ್ಟ್ ಮಾಡಿದ್ವಿ. ಪ್ರೈವೇಟ್ ಪಾರ್ಟಿಸಿಪೇಷನ್ ಈ ಥರ ಮಾಡ್ತೀವಿ. ಬ್ಯಾಂಗ್ಳೂರಿನಲ್ಲಿ ನಮ್ಮ ಪೊಲೀಸ್ ಇಲಾಖೆನವರು 1 ಲಕ್ಷ ಪಾಸಸ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಆಯ್ತಲ್ಲ, 1 ಲಕ್ಷ ಪಾಸಸ್ ಯಾರಿಗೆ ಕೊಟ್ಟಿದ್ದಾರೆ, ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ? ಪಾಪ ನನ್ನ ಫ್ರೆಂಡ್ ಕೆಲಸ ಮಾಡ್ತಾ ಇದ್ದಾರೆ ಶ್ರೀನಿವಾಸ್, ಅಭಿನಂದಿಸ್ತೇನೆ. ಎಷ್ಟು ಜನ ಆ್ಯಪನ್ನು ಬಳಸ್ಕೊಂಡು ಮೆಡಿಸಿನ್ ತೆಗೆದುಕೊಳ್ಳೋವಂಥ, ಆಹಾರ ತೆಗೆದುಕೊಳ್ಳುವಂಥ ಸ್ಥಿತಿನಲ್ಲಿದೆ.
ಅರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಏನು ಈಗ 40 ಲೀಟ್ರ್ ಹಾಲು ಕೊಡ್ತಾರೆ 1000 ಮನೆ ಇರೋವಂಥ ಕಡೆ ಏನ್ರಿ ಮಾಡ್ತಾರೆ? 10 kg ಅಕ್ಕಿ ಕೊಡಬೇಕು ಫೇರ್ ಪ್ರೈಸ್ ಶಾಪಲ್ಲಿ, 5 kg ಗೋಧಿ ಕೊಡಬೇಕು ಅಂತ ಹೇಳಿದ್ರೆ ಕೆಲವು ಶಾಪ್ಗಳಲ್ಲಿ 5 kg ಅಕ್ಕಿ ಕೊಡ್ತಾರೆ, ಗೋಧಿ ಕೊಡೋದೇ ಇಲ್ಲ. ಓಕೆ, ಯಾರು ಇದನ್ನ ಮತ್ತು ನಾವು ಏನು ವಿಟ್ನೆಸಿಂಗ್ ಅಂಥ ಕಡೆ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಡಿಮೆ ಮಾಡ್ಲಿಕ್ಕೆ ಹೋಗಿ ಅದು ಜಾಸ್ತಿ ಆಗ್ತಾ ಇರುವಂಥ ಇನ್ಸಿಡೆಂಟ್ಸ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರೋಂಥ ಸೋಷಿಯಲ್ ಡಿಸ್ಟೆನ್ಸನ್ನು ಇವ್ರು ಬಿಡಿ, ಯಾರು ಮೇಂಟೈನ್ ಮಾಡುವಂಥದ್ದು ರೋಲ್ ಮಾಡೆಲ್ ಆಗಿರಬೇಕಾಗಿತ್ತು, ಮಂತ್ರಿಗಳು, ಶಾಸಕರು, ಮತ್ತೊಂದು, ಇವರುಗಳೇ ಮಾಡ್ತಾ ಇಲ್ಲ. ಓಕೆ ಡಾಕ್ಟ್ರೇ, ಅದೆಲ್ಲ ವಿ ಬೀನ್ ಫೇಲಿಂಗ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ಈ ನಂಬರ್ ಆಫ್ ಕೇಸಸ್ ನೋಡಿದಾಗ ನಾವು ಕರ್ನಾಟಕ ಕಡಿಮೆ ಆಗ್ತಾ ಹೋದಾಗ ನಂಬರ್ ಆಫ್ ಕೇಸಸಲ್ಲಿ ದೇರ್ ವಾಸ್ ಬೋಸ್ಟಿಂಗ್ ಫ್ರಮ್ ಮಿನಿಸ್ಟರ್ಸ್, ನಮ್ಮದು ಕಡಿಮೆ ಆಯಿತು, ಎಫೆಕ್ಟಿವ್ ಆಗಿ ಮಾಡಿದ್ವಿ ಅಂತ. ಬಟ್ ಇವತ್ತಿನ ರಿಪೋರ್ಟ್ ನೋಡಿದ್ರೆ ಟಾಪ್ 5 ಕರ್ನಾಟಕ ಇದೆ with 34 cases, highest rise we are witnessing. So what's it is going to be in the next 1 week or 2 weeks? January 31st ಟ್ರಂಪ್ ಅವರು ಏನು ಹೇಳಿದರು, ನಮ್ಮ ಹತ್ರ 15 ಕೇಸ್ ಉಂಟು, ಇದರಿಂದ 15ದಿಂದ 0 ಇನ್ನೊಂದು ಕ್ಷಣದಲ್ಲಿ ಹಿಂಗಾಗೋಗತ್ತೇಳಿ ಹಾರೋಗತ್ತೇಳಿ ಹೇಳಿದರು. ಇವತ್ತಿಗೆ US ಅಂತ ಅಡ್ವಾನ್ಸ್ಡ್ ಕಂಟ್ರಿ, ನ್ಯೂಯಾರ್ಕ್ ಅಂತ ಒಂದು ಜಾಗ ಎಲ್ಲಿ ಆ 9/11ಗೆ 2000 ಸುಮಾರು ಜನರು ಸತ್ತದಕ್ಕೆ ಅವರು ಅಂಥ ಒಂದು ದೊಡ್ಡ ಕಟ್ಟಡ ಮಾಡಿ ಅದಕ್ಕೊಂದು ಎಷ್ಟೊಂದು ಚಿಂತೆ ಮಾಡಿದರು. ಅಲ್ಲಿಗೆ ಇವತ್ತಿಗೆ 5 ಲಕ್ಷದಿಂದ ಜಾಸ್ತಿ ಜನ ಎಫೆಕ್ಟ್ ಆಗಿ 20,000 ಜನ ತೀರ್ಕೊಂಡಿದ್ದಾರೆ. ಅಲ್ಲಿ ಹೆಣಗಳು ಹೆಂಗೆ ತೀರ್ಕೊಳ್ತಾ ಇದ್ದಾರೆ ಹೇಳಿದರೆ, ನನ್ನ ಫ್ರೆಂಡ್ನವ್ರು ನ್ಯೂಯಾರ್ಕಿಂದ ಡಾಕ್ಟರ್ಸ್ಗಳು ನನಗೆ ಈಗ ಮಾತನಾಡ್ತಾ ಇದ್ದಾರೆ ಸರ್. ಅಲ್ಲಿ ನನ್ನ ಕೆಲವು ಸರ್ಜನ್ ಫ್ರೆಂಡ್ ಆ್ಯಂಡ್ ಮೆಡಿಕಲ್ ಫ್ರೆಂಡ್ಸ್ಗಳು ಏನು ಹೇಳ್ತಾ ಇದ್ದಾರೆ, ನಮಗೆ ಇದಾದ ಮೇಲೆ ಹೊರಗೆ ಬಂದ ಮೇಲೆ ನಾವು ಕೆಲಸ ಬಿಡ್ತೀವಿ ಹೇಳ್ತಾ ಇದ್ದಾರೆ. ಪ್ರತಿದಿನ 600 ಸಾವು ನೋಡಿಕೊಂಡು ಅದರ ಹೆಣ ಕಡಿಸ್ಕೊಂಡು ಆ ಹೆಣ ಮತ್ತು ಸಾವು ಬಿಟ್ಟು ಅದರ ಆ ಪೇಷಂಟ್ಗಳ ಪರಿಸ್ಥಿತಿ ಏನು ಹೇಳಿದರೆ, ಯೂಶ್ವಲಿ ಪೇಷಂಟ್ ಹೇಳಿದ ಕೂಡಲೇ ಒಂದು ಫ್ಯಾಮ್ಲಿ ಪಕ್ಕದಲ್ಲಿ ಇರುತ್ತೆ ಸರ್. ಈ ಪೇಷಂಟ್ಗಳಿಗೆ ಫ್ಯಾಮ್ಲಿ ಅಕ್ಕಪಕ್ಕದಲ್ಲಿ ಇಲ್ಲ ಸರ್, ಬಿಡೋಕ್ಕಾಗೋದಿಲ್ಲ. ಅವರು ಅಡ್ಮಿಟ್ ಆಗಿ ಸಾಯುವವರೆಗೆ ಯಾರೂ ಅವರನ್ನು ನೋಡಿಲ್ಲ. ಆ ಹೆಣ ಹಾಕಿ ಆ ಹೆಣ ಕೂಡ ಸೀಲಾಗಿ ಸ್ಪೆಷಲ್ ಐಲ್ಯಾಂಡಿಗೆ ಹೋಗಿ ಅದನ್ನು ದಫನ ಮಾಡ್ತಾ ಇದ್ದಾರೆ. ಈಗ ಅಂಥ ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿ ಬರಕ್ಕೆ ಬಿಡಬಾರ್ದು. ಅದಕ್ಕೆ ಓನ್ಲಿ ಆನ್ಸರ್ ಈಸ್ ಡ್ಯೂರಿಂಗ್ ಲಾಕ್ಡೌನ್. ಆ್ಯಂಡ್ ಲಾಕ್ಡೌನ್ ಇಸ್ ಅ ವೆರಿ ವೆರಿ ಬೋಲ್ಡ್ ಸ್ಟೆಪ್ ಟೇಕನ್ ವೆನ್ ದ ಇಕಾನಮಿ ವಾಸ್ ಸೋ ಬ್ಯಾಡ್. ವಿ ಹ್ಯಾವ್ ಟು ಮೇಕ್ ಇಟ್ ಎಫೆಕ್ಟಿವ್. ದ ಓನ್ಲಿ ವೇ ಟು ಮೇಕ್ ಇಟ್ ಎಫೆಕ್ಟಿವ್ ಇಸ್ aggressive testing. And my humble submission would be that the country should have one uniform policy across all states, saying we should reach let's not say 10,000 tests, but we should reach 5,000 tests per day in every hotspot. This is mandatory, and for that the union government can supply everybody. That's a very great thought. ಯಾಕಂದರೆ ನಾವು ಸ್ಟ್ಯಾಟ್ಸ್ ನೋಡ್ತಾ ಇದ್ದೀವಿ, ಎಲ್ಲ ಇದೆ ಅದರಲ್ಲಿ. ಸ್ಟ್ಯಾಟ್ಸಲ್ಲಿ ಆ್ಯಕ್ಟಿವ್, ರಿಕವರ್, ಡಿಸೀಸ್ಡ್ ಇದೆ, ಬಟ್ ದಿಸ್ ಈಸ್ ಮಿಸ್ಸಿಂಗ್. ನಂಬರ್ ಆಫ್ ಟೆಸ್ಟ್ ಮ್ಯಾಂಡೇಟ್ ಮಾಡಬೇಕಾಗಿರುವಂಥ ಕಾಲಮ್ ಮಿಸ್ಸಿಂಗ್ ಇದೆ. ಸರ್ ತಾವೇನು ಹೇಳ್ತೀರಿ ಇದಕ್ಕೆ? ಬಹುಶಃ ನನಗನ್ಸುತ್ತೆ ಫಸ್ಟ್ ಸರ್ಕಾರ ಟೆಸ್ಟಿಂಗ್ಗೆ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಆಮೇಲೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಿದೆ ಇದನ್ನು ಮ್ಯಾಂಡೇಟ್ರಿ ಮಾಡಿ ಮರ್ಸಿಲೆಸ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಬರೇ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ಇರ್ಬೋದು, ಪಕ್ಕದಲ್ಲಿರೋ ತಮಿಳ್ನಾಡು ಇರ್ಬೋದು, ಆಂಧ್ರ, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಹೀಗೆ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿರುವಂಥದ್ದನ್ನು ಕೇಂದ್ರ ಸರ್ಕಾರ ವಿಶೇಷವಾಗಿ ಆಯಾ ರಾಜ್ಯಗಳ ಜೊತೆಗೆ ಕೇಂದ್ರ ಸರ್ಕಾರ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಅದಕ್ಕೆ ಮುಂದೆ ಹೋಗ್ತಾ ಇದ್ದರೆ ಬಹುಶಃ ಇದಕ್ಕೆ ಬೆಲೆ ತೆರಬೇಕಾದಂಥ ಸಂದರ್ಭ ಬರ್ಬೋದು. ಯಾಕಂದರೆ ಜನಸಾಮಾನ್ಯರಾಗಲಿ ಸಂಘ ಸಂಸ್ಥೆಗಳಾಗಲಿ ಒಂದು ಲೆವೆಲ್ವರೆಗೂ ಸಹಾಯ ಮಾಡ್ಬೋದು, ಎಲ್ಲ ಸಮಯದಲ್ಲಿ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅರೆ ಇನ್ನು ಈಗ ನನಗೆ ಅರ್ಥ ಆಗ್ತಾ ಇಲ್ಲ, ನಾವು ಏಪ್ರಿಲ್ 1 ಈ ವರ್ಷದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿರೋದು. ಹೆಲ್ದಿ ಸೊಸೈಟಿ ನಿರ್ಮಾಣ ಮಾಡುವಂಥ ಟೈಮು ಎಲ್ಲರೂ ಒಟ್ಟಾಗಿ ಮಾಡಬೇಕು, ಆದರೆ ತಪ್ಪನ್ನ ಸಹಿಸಲ್ಲ ಅಂತೀರಾ. ಶ್ರೀನಿವಾಸ್ ಅವರೇ, ಟು ರ್ಯಾಪ್ ಇಟ್ ಅಪ್, ತಾವೇನು ಹೇಳ್ತೀರಿ? ನನಗೆ ಅದೇ ಅನಿಸ್ತಾ ಇದೆ, ಈಗ ವೆರಿ ಇಂಪಾರ್ಟೆಂಟ್ ಈಸ್ ಲಾಕ್ಡೌನ್ನ ತುಂಬ ಎಕ್ಸ್ಟೆಂಡ್ ಮಾಡ್ಕೊತ ಹೋದರೆ ಇಟ್ ಹ್ಯಾವ್ ಅ ಬಿಗ್ ಇಂಪ್ಯಾಕ್ಟ್ ಆನ್ ದ ಎಕಾನಮಿ. ಈಗ ದಿನಗೂಲಿ ನೌಕರರು, ನಮ್ಮ ಡಾಕ್ಟ್ರು ಹೇಗೆ ಹೇಳಿದ್ರು, ಅವ್ರಿಗೆ ಎವ್ರಿ ಡೇ ಇದ್ರೇ ಊಟ ಸಿಗೋದು. ನೀವು ಎಷ್ಟು ದಿವಸ ಅದನ್ನ ಮುಂದಕ್ಕೆ ಹೋಗಿಸ್ತೀವಿ ಅಷ್ಟು ದಿನ ಅವ್ರಿಗೆ ತೊಂದರೆ ಆಗುತ್ತೆ, ಹಸಿವಿನಿಂದ ಪ್ರಾಬ್ಲಮ್ ಶುರು ಆಗುತ್ತೆ. ಆ್ಯಂಡ್ ಆಲ್ಸೋ ಯು ಸೀನ್ ಮೈಗ್ರೆಂಟ್ಸ್ ಅವ್ರು ಎಲ್ಲೆಲ್ಲ ಹೋಗಿ ಆನ್ ದ ವೇ ನಡ್ಕೊಂಡು ಹೋಗಿ ಸಾಯ್ತಾ ಇದ್ದಾರೆ. ಸೊ ದ ಪಾಯಿಂಟ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಮೆಕ್ಯಾನಿಸಮ್ ಆಫ್ ಟೆಸ್ಟಿಂಗ್ ಆ್ಯಂಡ್ ಇಮ್ಮಿಡಿಯೇಟ್ ಅವ್ರಿಗೆ ಟ್ರೀಟ್ಮೆಂಟ್. ಇದು ಎವ್ರಿ ಡೇ ವಾರ್ ಫುಟಿಂಗಾಗಿ ಆಗಬೇಕು. ಇದು ಎಲ್ಲರೂ ಜೊತೆಗೆ ಕೋಆರ್ಡಿನೇಷನ್ ಆಗೇ ಮಾಡಬೇಕು. ಪ್ರತಿ ದಿವಸ ಇದ್ರ ಬಗ್ಗೆ ಬುಲೆಟಿನ್ ಆಚೆ ಬರಬೇಕು. ಪ್ರತಿ ದಿವಸ ಇದ್ರ ಬಗ್ಗೆ ವೆದರ್ ಇಟ್ ಈಸ್ ಪೊಲೀಸ್, ವೆದರ್ ಇಟ್ ಇಸ್ BBMP, ವೆದರ್ ಇಟ್ ಈಸ್ ಇದು ಅವ್ರದ್ದು ಎಲ್ಲರದ್ದು ಒಂದು ಸಭೆ ನಡೆದು ಪ್ರತಿ ದಿವಸ ಒಂದು ಬುಲೆಟಿನ್ ಇದು ಪ್ರಸಾರ ಆಗಬೇಕು, ಅವೇರ್ನೆಸ್ ಆಗಬೇಕು, ಮಾಡಿಬಿಟ್ಟು ಎಫೆಕ್ಟಿವ್ ಸೊಲ್ಯೂಷನ್. ಡಾಕ್ಟ್ರೆ, ಟು ರ್ಯಾಪ್ ಇಟ್ ಅಪ್, ಈ ಮಿಟಿಗೇಟ್ ಮಾಡಿ ಕಂಟೈನ್ ಮಾಡಲಿಕ್ಕೆ ವಾಟ್ ಈಸ್ ದ ಸೊಲ್ಯೂಷನ್?
ಆ್ಯಂಡ್ ನೆಕ್ಸ್ಟ್ ಮೇ 3 ತನಕ ಏನು ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ? ಮತ್ತು ನಿಮ್ಮ ವರ್ಡ್ಸ್ನ ಜನ ಕೂಡ ಆಲಿಸ್ತಿರ್ತಾರೆ, ಜನಕ್ಕೆ ಏನು ಹೇಳ್ತೀರಾ? ನಿಮ್ಮ ಈ 3 ಪಾರ್ಟಿಸಿಪೆಂಟ್ಸ್ಗಳಲ್ಲಿ ಈಗ ಮೂರು ಜನರು ಇದ್ದಾರೆ. ನಾನು ಇದನ್ನು ಇಷ್ಟೇ ಹೇಳಕ್ಕೆ ಬರ್ತೀನಿ, ಉಗ್ರಪ್ಪ ಸರ್ ಅವರು ಆ್ಯಸ್ ಅ ವೆರಿ ಸ್ಟ್ರಾಂಗ್ ಲೀಡರ್ ಆಫ್ ದ ಆಪೋಸಿಷನ್ ಈಸ್ ಪ್ಲೇಯಿಂಗ್ ಅ ವೆರಿ ಪಿವೋಟಲ್ ರೋಲ್ ಟು ಕ್ವೆಶ್ಚನ್ ದ ಗವರ್ಮೆಂಟ್ ಆ್ಯಂಡ್ ಇನ್ ಅ ಪಾಸಿಟಿವ್ ಲೈಟ್ accelerate the process of the government to make a difference. And he is saying he is there with the government. There is a person who is ನಾನು ಹೇಳೋದು is an ideal person for a participatory democracy. He is actually participating in the democracy, not an spectator sport. ಅವನು ಪಾರ್ಟಿಸಿಪೇಟ್ ಮಾಡಿ ಅವ್ರ ಪ್ರಯತ್ನ ಸಿವಿಲ್ ಸೊಸೈಟಿ ಕಡೆಯಿಂದ ಮಾಡ್ತಾ ಇದ್ದಾರೆ. ನಾನು ನನ್ನ ಸ್ಮಾಲ್ ಮಟ್ಟಲ್ಲಿ ಸರ್ಕಾರದ ಒಳಗಡೆ ಕೂತು ಅವ್ರದ್ದು ಇದರಲ್ಲಿ ಕೂತು ತಮ್ಮ ಸಹಾಯ ಏನು ಮಾಡೋಕ್ಕಾಗತ್ತೆ ಅಕಾಡೆಮಿಕ್ ಕಡೆಯಿಂದ PCR ಸೋರ್ಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಐ ಥಿಂಕ್ ಆಲ್ ಆಫ್ ದ 3 ಹ್ಯಾವ್ ಟು ಕಮ್ ಟುಗೆದರ್ ಟು ಸಾಲ್ವ್ ದಿಸ್. ಆ್ಯಂಡ್ ಸೆಂಟೆನ್ಸನ್ನು ಆ್ಯಡ್ ಮಾಡಲಿಕ್ಕೆ ಬಯಸ್ತೇನೆ. ಬಹುಶಃ ಸರ್ಕಾರಗಳು ಹೆಲ್ತ್ ಇಶ್ಯೂಸ್ ಮೇಲೆ ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಖರ್ಚು ಮಾಡ್ತಾ ಇದ್ದೇವೆ, ಏನೆಲ್ಲ ಫೆಸಿಲಿಟೀಸನ್ನು ಕೊಡ್ತಾ ಇದ್ದೇವೆ, ಆಮೇಲೆ ಎಕನಾಮಿಕ್ ಫ್ರಂಟಲ್ಲಿ ಅಥವಾ ಜನರ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಖರ್ಚು ಮಾಡ್ತಾ ಇದ್ದೇವೆ ಅನ್ನೋದನ್ನು ಡೇ ಟು ಡೇ ಬೇಸಿಸನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗಬೇಕು. ಇನ್ಫ್ಯಾಕ್ಟ್ ನಾಳೆಯಿಂದ 2 ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಎಲ್ಲ ಅಧಿಕಾರಿಗಳನ್ನು ರಾಜ್ಯ ಮಟ್ಟದ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಇಲಾಖಾ ಹೆಲ್ತ್ ಸೆಕ್ರೆಟರಿಯಿಂದ ಹಿಡಿದು ಫೈನಾನ್ಸ್ ಸೆಕ್ರೆಟರಿಯಿಂದ ಹಿಡಿದು ಅವರನ್ನು ಮಾಹಿತಿ ಪಡಿತಕ್ಕಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲೂ ಯಾವ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಫೆಸಿಲಿಟೀಸ್ ಏನಿದೆ, ಎಷ್ಟು ಪಾಸಿಟಿವ್ ಇದೆ, ಎಷ್ಟು ಟೆಸ್ಟ್ ಆಗಿರೋದ್ರಲ್ಲಿ ನೆಗೆಟಿವ್, ಈ ಎಲ್ಲ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಏನೆಲ್ಲ ಕ್ರಮಗಳನ್ನು ಜರುಗಿಸಿದ್ದೀವಿ ಅನ್ನುವಂಥದ್ದನ್ನು ಜನತೆಯ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಯಾವಾಗ ಆಗುತ್ತೆ ಆವಾಗ ಪಾರದರ್ಶಕತೆಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ರೂಪಿಸ್ತಕ್ಕಂಥದಕ್ಕೆ ಸರ್ಕಾರಗಳು ಸಾಧ್ಯ ಆಗುತ್ತೆ. ಸರ್ಕಾರ ಜೊತೆಯಲ್ಲಿ ಸಹಾಯಸ್ತ ನೀಡ್ತಕ್ಕಂಥ ವಿವಿಧ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಜನಸಾಮಾನ್ಯರಿರ್ಬೋದು ಕೈ ಜೋಡಿಸಲಿಕ್ಕೆ ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ಸರ್ಕಾರ ಚಿಂತನೆ ಮಾಡದೆ ಎಲ್ಲವನ್ನು ಮರೆಮಾಚಿಕೊಂಡು ಏನಾದರೂ ಸಾಧ್ಯ ಆದರೆ ಗುಳುಂ ಮಾಡೋಣ ಅನ್ನೋಂಥ ಪ್ರವೃತ್ತಿ ಇದ್ದರೆ ದಯಮಾಡಿ ಈ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಜನರ, ಸಮಾಜದ, ರಾಷ್ಟ್ರದ, ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥ ವ್ಯವಸ್ಥೆಯಲ್ಲಿ ಅನೇಕರು ವೈದ್ಯರಿಂದ ಹಿಡಿದು ಪೊಲೀಸ್ನವರಿಂದ ಹಿಡಿದು ಜನಸಾಮಾನ್ಯರಿಂದ ಇವತ್ತು ಈ ವಾರಲ್ಲಿ ಪಾರ್ಟಿಸಿಪೆಂಟ್ಸ್ ಆಗಿ ಹೋರಾಟ ಮಾಡ್ತಕ್ಕಂಥ ಅದಕ್ಕೆ ಬಂದಿರೋದನ್ನು ಸದ್ಬಳಕೆ ಮಾಡಿಕೊಳ್ತಕ್ಕಂಥ ಸಂದರ್ಭ. ಮಾಧ್ಯಮ ಸ್ನೇಹಿತರು ಇದನ್ನು ಎಕ್ಸ್ಪೋಸ್ ಮಾಡಬೇಕು. ಯಾರಾದರೂ ನಾವು ತಪ್ಪು ಮಾಡಿದ್ರೆ ಎಕ್ಸ್ಪೋಸ್ ಮಾಡಬೇಕು, ಬೇರೆಯವ್ರು ತಪ್ಪು ಮಾಡಿದ್ರೆ ಎಕ್ಸ್ಪೋಸ್ ಮಾಡಬೇಕು. ಅದನ್ನು ಬಿಟ್ಟು ಏನೋ ಬರೀ TRPಗೆ ಅಷ್ಟೇ ಸೀಮಿತ ಆಗಬಾರದು. ನಾನು ಇಷ್ಟನ್ನು ಭಾಳ ನೋವಿನಿಂದ ಈ ಮಾತನ್ನು ಹೇಳ್ತೇನೆ. ಜನರನ್ನು ಎಜುಕೇಟ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆಗಬೇಕು, ಜನರಲ್ಲಿ ಭಯ ದೂರ ಮಾಡ್ತಕ್ಕಂಥದ್ದು ಮಾಡಬೇಕು. ಅದರ ಅರ್ಥ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದರಲ್ಲಿ ಭಯ ಸೃಷ್ಟಿ ಮಾಡಿದ ಕ್ಷಣಕ್ಕೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅವೇರ್ನೆಸ್, ಪ್ರಿಪೇರ್ಡ್ನೆಸ್ ಕೀ ಅಂತೀರಾ, ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡಬೇಕು. ವಿ ಹ್ಯಾವ್ ಬೀನ್ ರನ್ನಿಂಗ್ ಸೀರೀಸ್ ಆನ್ ದ್ಯಾಟ್ ಸರ್. ಈಗ ಫೈನಲಿ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಡಾಕ್ಟರ್ನ ಕೊನೆಗೆ ಅವ್ರಿಗೆ ಏನು ಹೇಳ್ತೀರಿ ಜನಕ್ಕೆ? ಐ ಥಿಂಕ್ ದ ಅಲ್ಟಿಮೇಟ್ ನಮ್ಮ ಸಕ್ಸಸ್ ಈಗ ನೆಕ್ಸ್ಟ್ 3 ವಾರ ಪುನಃ ನಮಗೆ ಸಿಗಿದೆ. ಈ 3 ವಾರ ಬರೀ ಟೆಸ್ಟಿಂಗ್ ಆ್ಯಂಡ್ ಐಸೋಲೇಷನ್ ಆಗಲೇಬೇಕು. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಈಗ I think the next 3 weeks we should only focus every day, daily report on how many testings were done, how many of them we were able to make positive, how many negative, and get ICMR data to say that how many of them had travel history, how many had no travel history. It has community spread extensively started. Okay. And ICMR ಪ್ರತಿ ದಿವಸ every day ಈ ರಿಪೋರ್ಟ್ಸನ್ನು ಪಬ್ಲಿಕ್ ಮಾಡುವಂಥ ಕೆಲಸ ಆಗಬೇಕು. ಓಕೆ. ಸೊ ಆ ಕೆಲಸ ಆದಾಗ ನಾವು ಎಫೆಕ್ಟಿವ್ ಆಗಿ ಕರೆಕ್ಟ್ ಮಾಹಿತಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ತನ್ನ ಮೂಲಕ ಬದಲಾವಣೆ ತರಲಿಕ್ಕೆ ಈ ಒಂದು ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ICMRನವರು ಸುಮ್ಮನೆ ಮಾಹಿತಿಯನ್ನು ಪಡೆದು ಅದನ್ನು ಹಾಗೆ ಇಟ್ಕೊಳ್ಳೋದ್ರ ಮೂಲಕ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಸೊ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಫೆಕ್ಟಿವ್ ಆಗಿ ಮಾಡಬೇಕು. ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಫೇಸ್ ಅಂತ 3 ಜನ ಎಕ್ಸ್ಪರ್ಟ್ಸ್ ಹೇಳಿದ್ರಿ. ನಮ್ಮ ಜೊತೆ ತುಂಬ ಎಫೆಕ್ಟಿವ್ ಆದ ಒಂದು ಅವೇರ್ನೆಸ್ ಮತ್ತು ಪ್ರಿಪೇರ್ಡ್ನೆಸ್ ಸಂಬಂಧಪಟ್ಟ ಡಿಸ್ಕಷನಲ್ಲಿ ಜಾಯ್ನ್ ಆಗಿದ್ದಕ್ಕೆ 3 ಜನಕ್ಕೂ ಧನ್ಯವಾದಗಳು. ನಮಸ್ಕಾರ. ಸೊ ಇದು ಇಷ್ಟು ಏನಂದರೆ ಸೊಲ್ಯೂಷನ್ಸ್ನ 3 ಜನ ಎಕ್ಸ್ಪರ್ಟ್ಸ್ ಕೊಟ್ಟಿದ್ದಾರೆ. ಪೊಲಿಟಿಕಲಿ ಇರ್ಬೋದು, ಪಬ್ಲಿಕ್ ಪಾರ್ಟಿಸಿಪೇಷನ್ ಇರ್ಬೋದು, ಮೆಡಿಕಲ್ ಫ್ರೆಟರ್ನಿಟಿ ಇರ್ಬೋದು. ಸೊ ಏನಂದರೆ ಕಷ್ಟಪಟ್ಟು ಎಫೆಕ್ಟಿವ್ ಆಗಿ ಟ್ಯಾಕಲ್ ಮಾಡಬೇಕು. ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಫೇಸ್. ಟ್ರಾನ್ಸ್ಪರೆಂಟಾಗಿ ಮಾಡಿದ್ರೆ ಈ ಲಾಕ್ಡೌನಲ್ಲಿ ನಾವು ಮೆಡಿಕಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಜೊತೆ ಸ್ಕ್ರೀನಿಂಗ್ ಮಾಡಿದಷ್ಟು ಈ ಒಂದು ಏನಿದೆ ಲಾಕ್ಡೌನ್ ಅರ್ಥಪೂರ್ಣ ಆಗುತ್ತೆ. ಹಾಗೆ ಈ ಕೊರೋನಾ ವಿರುದ್ಧದ ಸಮರ ಏನಿದೆ ಇದರಲ್ಲಿ ಸಕ್ಸಸ್ ಸಾಧ್ಯ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದು ಇವತ್ತಿನ ದಿಕ್ಸೂಚಿ. ಮತ್ತು ನಾಳೆ ಮತ್ತೊಂದು ಸಮಸ್ಯೆ, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ಬರ್ತೀವಿ. ಅಲ್ಲಿ ತನಕ ಧನ್ಯವಾದ.